ಅಂದ್ರೆ ಬೆಳ್ಳಿ ಬಂಗಾರ ತಿನ್ಬೇಕು, ಆರೋಗ್ಯವಾಗಿ ಇರ್ಬೇಕಂತ ಹೇಳ್ಯಾರ. ಮತ್ತ ಈಗ ಹಾಕೊಳಕ ಸಿಗಲ್ರಿ, ಇನ್ನು ತಿನ್ನಕ್ಕೆ ಎಲ್ಲಿಂದ ಸಿಗ್ತದ ನೀವು ಅನ್ಕೊಂಡಿರಿ. ತಿಂತಾರ ಇಲ್ಲನಲ್ಲ, ತಿಂದ್ರೆ ಹೆಂಗ್ರೆ ಅದು ಇದಿರ್ತದ, ಕರಗ್ತದ ಹೆಂಗ ಆ ತರ ಅದಕ್ಕೆ ಬಡದು 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 ಸಣ್ಣ ಇದು ಮಾಡಿ. ಇವಾಗ ಕೆಲವೊಂದ್ ಕಡೆ ಕುಲ್ಪಿಗಳನ್ನು ಕೂಡ ಬಂಗಾರದ ಕುಲ್ಪಿ ಅವ. ಕುಲ್ಪಿ ಅಂದ್ರೆ ಗೊತ್ತಾಗ್ತದಲ್ರಿ ನಿಮ್ಗೆ? ಐಸ್ ಕ್ರೀಮ್ ಅದಕ್ಕೇನಂತ್ರಿ, ಉದ್ದಕ್ಕೆ ಇರ್ತದಲ್ಲ ಕುಲ್ಪಿ ಟೈಪ್. ಆ ಕುಲ್ಪಿ ಒಳಗೆ ಐಸ್ ಕ್ರೀಮೇ ಇರ್ತದ, ಅದ್ರ ಮೇಲೆ ಬಂಗಾರದ ಲೇಪ್ ಹಚ್ಚಿ ನಿಮಗೆ ಎಲ್ಲಿ ಕೊಡ್ತಾರಂದ್ರೆ ಒಂದು ಮುಂಬೈಗೇನೋ ಅಥವಾ ಹೈದರಾಬಾದ್ನಾಗ ಎಲ್ಲೋ ಒಂದು ನೋಡಿವಿ. ಯಾಕಂದ್ರೆ ಅದು ನಾವು ಇದನ್ನ ನೋಡಿಲ್ಲ, ಇದ್ರ ಫೇಸ್ಬುಕ್ ಮುಖಾಂತರ ಏನ್ ನೋಡಿದ್ವಿ. ಆದ್ರೆ ಡೈರೆಕ್ಟ್ ಮತ್ ಪ್ಯೂರ್ ಅದ ಇಲ್ಲ ಅಂತೇಳಿ ನೀವು ಕೂಡ ತಿಂತೀರಿ. ಕಾಜು ಕತ್ಲಿ, ಆ ಕಾಜು ಕತ್ಲಿ ಮೇಲೆ ಒಂದು ಲೇಪ್ ಇರ್ತದೆ. ಎದರ್ ಲೇಪ್ ಅದು? ಅದು ಚಾಂದಿ ವರ್ಕ್ ಅಂತ ಹೇಳ್ತಾರೆ, ವರ್ಕ್ ಅಂತ ಹೇಳ್ತಾರೆ ಅದಕ್ಕೆ. ಅದು ಯಾವ್ದಾದ ಬೆಳ್ಳಿ ವರ್ಕ್. ಅದು ಆ ಬೆಳ್ಳಿ ವರ್ಕ್ ಪ್ಯೂರ್ ಎಷ್ಟು ಅದ ಗೊತ್ತಿಲ್ಲ. ಯಾಕಂದ್ರೆ ನಾವು ಸ್ವತಃ ನಿಮ್ಗೆ ಯಾವಾಗ ಜ್ವರ ಹೆಚ್ಚಾಗ್ತಾ ಇರ್ತವೆ ಅವಾಗ ಡಾಕ್ಟರ್ ಕಡೆ ಹೋದಾಗ ಬ್ಲಡ್ ರಿಪೋರ್ಟ್ ನೀವು ತೆಗೆದಾಗ ಪ್ಯಾಟ್ಲೆಟ್ಸ್ ಕಡಿಮೆ ಅದಾವ ಅಂತ ಹೇಳ್ತಾರೆ. ನಿಮ್ಗೆ ಬಿಳಿ ರಕ್ತ ಕಣಗಳು ಅಥವಾ ಕೆಂಪು ರಕ್ತ ಕಣಗಳು ಕಡಿಮೆ ಹೆಚ್ಚಾಗಿರ್ತಾವ. ಅವಾಗ ಏನ್ ಮಾಡ್ಬೇಕು ನೀವು ಅಂತ ಕೇಳಿದಾಗ, ನೀವು ಮನೆಯಲ್ಲಿ ಕಾಜು ಕತ್ಲಿ ತಿನ್ಬೇಕಿಲ್ಲನಲ್ಲ, ಅದು ಸಕ್ಕರೆಯಿಂದ ಮಾಡಿರ್ತಾರೆ, ಅದು ಒಂದಿಷ್ಟು ಇನ್ಫೆಕ್ಷನ್ನೇ ಅದ. ಆದ್ರೆ ತಿನ್ನೋ ಕಾಜು ಕತ್ಲಿ ಯಾಕೆ ತಿನ್ಬೇಕಂತ ಹೇಳಿದ್ರೆ ಚಾಂದಿ ಲೇಪ್ ಇರ್ತದ. ಅದರಿಂದ ಚಾಂದಿ ಏನ್ ಮಾಡ್ತದ ಅಂತ ಕೇಳಿದ್ರೆ, ಆ ಒಂದು ಬೆಳ್ಳಿ ಏನ್ ಮಾಡ್ತದ ಅಂತ ಕೇಳಿದ್ರೆ ನಮ್ಮ ಶರೀರದಲ್ಲಿ ಪ್ಯಾಟ್ಲೆಟ್ಸ್ ಅನ್ನ ಗ್ರೋತ್ ಮಾಡ್ತದೆ, ಹೆಚ್ಚು ಮಾಡ್ತದೆ. ಅದಕ್ಕೆ ಹಣ್ಣುಗಳಂತ ಹೇಳಿದ್ರೆ ನಿಮಗೆ ಗೊತ್ತೇ ಇದೆ, ಕಿವಿ ಫ್ರೂಟ್ಸ್ ಆಗ್ಲಿ ಅಥವಾ ಈಗ ಏನ್ ಬಂದ ಡ್ರ್ಯಾಗನ್ ಆಗ್ಲಿ, ಅದರ ಜೊತೆಗೆ ಯಾವ ಪಪ್ಪಾಯದ ಎಲಿ, ಪಪ್ಪಾಯ ಹಣ್ಣಿಂದ ಎಲಿ ಕೂಡ ಕೊಡುತ್ತಾರೆ. ಮತ್ತೆ ಯಾರ ಬಲ್ಲಿ ಸ್ವಲ್ಪ ದುಡ್ಡು ಹೆಚ್ಚೋದು ಅಥವಾ ಆರ್ಥಿಕವಾಗಿ ಚೆನ್ನಾಗಿದ್ದಾರೋ ಚಾಂದಿ ಬೆಳ್ಳಿ ಅದನ್ನ ತಿಕ್ಕಿ, ಬೆಳ್ಳಿ ಒಂದೆಡೆ ತಿಕ್ಕಕ್ ಆಗ್ಲಿದ್ದಪ್ಪ ಅಂದ್ರೆ ಚೆನ್ನಾಗಿದ್ದ ಬೆಳ್ಳಿ ಉಂಗುರ ಅಲ್ಲ, ಮೇಲೆ ಹಳ್ಳಿಗಳು ಇರಬಾರ್ದು, ಸರಳಾಗಿ ಉಂಗುರ ಇತ್ತಪ್ಪ ಅಂದ್ರೆ ಅದನ್ನ ರಾತ್ರಿ ಒಂದಿಷ್ಟು ಬಿಸಿ ನೀರಿನಲ್ಲಿ ಸ್ವಲ್ಪ ಕೋಮಟ್ ನೀರನ್ನ ಹಾಕಿ ಇಡ್ರಿ. ಬೆಳಗ್ಗೆ ಆ ನೀರನ್ನ ಮತ್ತೆ ಎದರಾಗ ಹಾಕ್ಬೇಕದು, ಅದು ಮತ್ತೆ ಒಂದು ಮಣ್ಣಿನ ಗಡಿಗೆಯಲ್ಲಿ ಆಗ್ಲಿ ಅಥವಾ ತಾಮ್ರ ಚೆನ್ನಾಗಿ ತೊಳೆದಿರ್ಬೇಕದು, ಒಳಗೆ ಚೆನ್ನಾಗಿ ತೊಗೆದು ಹಾಕಿಟ್ಟಪ್ಪ ಅಂದ್ರೆ ಬೆಳಗ್ಗೆ ಆ ನೀರನ್ನ ತಗೋಬಹುದು. ಇದನ್ನ ಯಾರಿಗೆ ಜ್ವರ ಹೆಚ್ಚಾಗಿ ಪ್ಯಾಟ್ಲೆಟ್ಸ್ ಕಡಿಮೆ ಬರ್ತಾ ಇರ್ತವಲ್ಲ ಅವ್ರಿಗೆ ನೀವು ಕೊಡ್ತಾ ಹೋದ್ರೆ ಅದು ಆಟೋಮೆಟಿಕ್ ಆಗಿ ಮತ್ತೆ ಅನಂತರ ಹಣ್ಣುಗಳನ್ನ ಕೊಡ್ಬೇಕು, ನೀವು ಸಾದಾ ಟ್ರೀಟ್ಮೆಂಟ್ಸ್ ಅಂತ ಮಾಡ್ಕೋಬಹುದು. ಇದನ್ನ ನೀವು ಮಾಡಿದ್ದೆ ಆದ್ರೆ ನಿಮಗೆ ಶರೀರದಲ್ಲಿ, ಅದಕ್ಕೆ ಶಿವಾಚಾರ್ಯರಾಗ್ಲಿ ಅಥವಾ ಜಗದ್ಗುರುಗಳಾಗ್ಲಿ ಅಥವಾ ಯಾರಲ್ಲಿ ಸ್ವಲ್ಪ ವ್ಯವಸ್ಥೆ ಚೆನ್ನಾಗಿದೇನೋ ಅವರ ಮನೆಗಳಲ್ಲಿ ನಾವು ಬೆಳ್ಳಿ ತಟ್ಟೆಯಲ್ಲಿ ಉಣೋದನ್ನು ನೋಡ್ತಾ ಇದ್ವಿ. ಬೆಳ್ಳಿ ತಟ್ಟೆಯಲ್ಲಿ ಉಣೋದಂತ ಹೇಳಿದ್ರೆ ಶಿವಾಚಾರ್ಯರಿಗೆ ದುಡ್ಡು ಹೆಚ್ಚದಂತಲ್ಲ, ಆರೋಗ್ಯ ದೃಷ್ಟಿಯಿಂದ. ಯಾಕಂದ್ರೆ ಶರೀರ ಮಾಧ್ಯಮೇನೆ ಖಲು ಧರ್ಮ ಸಾಧನ ಅಂತ ಹೇಳಿದರೆ, ಈ ಧರ್ಮದ ಸಾಧನೆಯನ್ನು ಮಾಡ್ಬೇಕಾದ್ರೆ ನಾವು ಒಂದಿಷ್ಟು ಶರೀರವನ್ನ ಶುಚಿಯಾಗಿ ಇಟ್ಕೋಬೇಕಾಯ್ತ, ಆರೋಗ್ಯವಾಗಿ ಇಟ್ಕೋಬೇಕಾಗಿರ್ತದ. ಅದಕ್ಕೆ ಬೆಳ್ಳಿಯ ತಟ್ಟೆಯಲ್ಲಿ ಊಟವನ್ನ ಶಿವಾಚಾರ್ಯರು ಸ್ವಾಮೀಜಿ ಅವರು ಮಾಡೋದನ್ನ ನಾವು ನೋಡ್ತಾ ಇದ್ವಿ, ಮಾಡ್ತಾ ಇದ್ವಿ ಸಹ. ಯಾಕಂದ್ರೆ ಅದರ ಉದ್ದೇಶ ಆರೋಗ್ಯದ ಒಂದು ಉದ್ದೇಶ ಅದು. ಯಾಕೆ ನಾವು ಗರಂ ಪದಾರ್ಥಗಳನ್ನ ಏನು ಮಾಡಿದ ಅಡಿಗೆ ಅಥವಾ ಪಲ್ಯ ಗರಂ ಆಗಿರ್ತದ, ಸುಡ್ತಾ ಇರ್ತದ, ಅದನ್ನ ನಾವು ತಟ್ಟೆಯಲ್ಲಿ ನಡೆದಾಗ ಆ ತಟ್ಟೆ ಬೆಳ್ಳಿ ಎಕ್ದಮ್ ಜಲ್ದಿ ಅದನ್ನ ತನ್ನ ಒಂದು ಸ್ತೋಂತದದು, ಗರಂ ಆಗಿಬಿಡ್ತದ. ಅವಾಗ ಗರಂ ಆದಾಗ ಅದರ ಅಂಶ ಅಲ್ಲಿ ಬಿಡ್ತಾ ಇರ್ತದೆ. ಅದರಿಂದ ಸ್ವಲ್ಪ ಸ್ವಲ್ಪ ಅಂಶ ನಮ್ಮ ಶರೀರಕ್ಕೆ ಹೋಗ್ತಾ ಇರ್ತದೆ. ಅದಕ್ಕೋಸ್ಕರವಾಗಿ ಹಿರಿಯರು ಮೊದಲ ಯಾವ ತಟ್ಟೆಗೆ ತಿಂತಿದ್ದರಿ? ನಿಮ್ಮನ್ನ ಕೇಳಬೇಕು, ಬಹಳ ಶ್ರೀಮಂತ ನಮ್ಮ ಭಾರತ ಆಗ್ಯದ. ಈಗ ನಾವು ಗದಗ ಅಂತ ಹೇಳ್ತಾ ಇಲ್ಲ, ನಮ್ಮ ಭಾರತನೇ ಬಹಳ ಶ್ರೀಮಂತ ಆಗ್ಯದ. ಮೊದಲು ಯಾವ ತಟ್ಟೆ ಇದ್ದು ಮನೆಗಳಲ್ಲಿ? ಕಂಚಿಂದು, ಪಿತ್ತಾಳೆದು. ಯಾರು ಚೆನ್ನಾಗಿ ಆರ್ಥಿಕವಾಗಿದ್ದಾರೋ ಅವ್ರ ಮನೆ ಬೆಳೆ ತಟ್ಟೆನೂ ಅದಾವ. ಈಗ ಯಾವ ತಟ್ಟೆ ಉಣ್ತಿದ್ವಿ ನಾವು? ನಿಮ್ ಕಾರ್ಯಾಲಯದಾಗ ಯಾವ ತಟ್ಟೆ ಅವ? ನಮ್ಮ ಪೂಜೆದಾಗೂ ಬರ್ಲತ್ತವು. ಯಾವ ತಟ್ಟೆ ಅವು? ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ತಟ್ಟೆಲಿ ಉಣತೀವಿ ಅಂದ್ರೆ ಎಷ್ಟು ಶ್ರೀಮಂತರ ನಾವಿದ್ದೀವಿ ನೋಡ್ರಿ, ವಿಚಾರ ಮಾಡ್ರಿ. ಭಾರತ ಶ್ರೀಮಂತ ರಾಷ್ಟ್ರ ಅಂತ ಹೇಳ್ತಾ ಇದ್ದೀವಿ, ಆದ್ರೆ ನಾವು ಉಣೋದು ಪ್ಲಾಸ್ಟಿಕ್ ತಟ್ಟೆಯಲ್ಲಿ. ಪ್ಲಾಸ್ಟಿಕ್ ತಟ್ಟೆಯಲ್ಲಿ ಅಜ್ವಾತ್ ಗರಂ ಪದಾರ್ಥ ಹಾಕೊಂಡು ಉಣಬೇಡ. ನೀವೇನಾದ್ರು ಡ್ರೈ ಫ್ರೂಟ್ ತೊಗೊಂಡು ತಿನ್ಬೋದು, ಆದ್ರೆ ಏನು ಸಾಂಬಾರ್ ಆಗ್ಲಿ ಅಥವಾ ಇದಾಗ್ಲಿ. ಮತ್ತೆ ಇವತ್ತು ಅದೇ ಎತ್ತರ ತಟ್ಟೆಗಳು, ಪ್ಲಾಸ್ಟಿಕ್ ತಟ್ಟೆಗಳು ಅವ,
ಮತ್ತು ನೀವು ಪ್ರಸಾದ್ ಮಾಡ್ಲಾರ್ದ ಹಂಗೆ ಹೋಗಿರಿ. ಇಲ್ಲ ಮುಂದಲ್ ಇದರಲ್ಲಿ ಬದ್ಲಿ ಮಾಡಕ್ ಕೇಳ್ತೀವಿ ನಾವು. ಆದಷ್ಟು ನೀವು ಓದಲ್ಲಿ ಎಲ್ಲವನ್ನ ಆಗಲ್ಲ. ನಾವು ಓದಲ್ಲಿ ನಮ್ ತಟ್ಟೆ ತಗೊಂಡು ಹೋಗ್ತಾ ಇರ್ತೀವಿ. ನೀವೆಲ್ಲರೂ ತಟ್ಟೆ ತಗೊಂಡ್ಬರ್ಬೇಕಂದ್ರೆ ನಾಳೆ ಬರ್ಲಿಕ್ಕಿಲ್ಲ. ನಿಯೋಜನೆ ಮಾಡಿದ್ರೆ ನಿಮ್ಗೆ ತಟ್ಟೆ ತಗೊಂಬರ್ ಅಂತ ನೀವು ಬರ್ಲಿಕ್ಕಿಲ್ಲ ನಾಳೆ. ನಿಮ್ ಊಟನೇ ಬ್ಯಾಡ್ ಬಿಡ್ರಿ ಅಂತ ಹೋಗ್ಬಿಡ್ತೇನೆ ನೀವು. ಅದಕ್ಕೆ ಆದಷ್ಟು ನೀವು ಮನೆಗಳಲ್ಲಿ ನಿಮ್ಮ ಮಕ್ಕಳಿಗೆ ಒಂದು ಕಂಚಿನ ತಟ್ಟೆ ಅಥವಾ ತಾಮ್ರದ ತಟ್ಟೆ, ಪಿತಾಳಿ ತಟ್ಟೆ, ಅದನ್ನ ಆಗದೇ ಇದ್ದ ಪಕ್ಷದಲ್ಲಿ ನಾವು ಸೋನಾ ಚಾಂದಿ ತಟ್ಟೆ ಇದ್ರೆ ಯಾರಿಗೆ ಆರ್ಥಿಕವಾಗಿ ಸದೃಢ ಇದ್ರಿ ಮಾಡ್ರಿ. ಇಲ್ಲಾಂದ್ರೆ ಕಂಚಿನ ತಟ್ಟೆ ಅಂತ ಸಿಗ್ತಾವ, 4-5 ಸಾವಿರ ರೂಪಾಯಿ ಒಂದ್ ತಟ್ಟೆ ಸಿಗ್ತದ. ಇಲ್ಲ ಅದನ್ನು ಆಗಲಿಕ್ಕಪ್ಪ ಅಂದ್ರೆ ಮೊದಲ ಪರ್ಯಾಣ ಅಂತಿದ್ದು, ಈಗ ಪರ್ಯಾಣ ಹಿಡ್ಕೊಂಡು ಊಟ ಮಾಡಿದ್ರೆ ನಮ್ ಬಡವ್ರ ಅಂತಾರ್ರಿ ಅಂತ ಅಂತೀವಿ. ಆದ್ರೆ ಅದರಷ್ಟು ಶ್ರೀಮಂತ ಯಾರು ಇಲ್ಲ. ಪರ್ಯಾಣ ಇದು ಆರೋಗ್ಯಕ್ಕೆ ಬಹಳಷ್ಟು ಶ್ರೀಮಂತಿಕೆಯನ್ನು ಕೊಡ್ತದ. ಅದನ್ನ ನಾವು ಗರೀಬ್ ಅಂತ ತಿಳ್ಕೊಂಡ್ವಿ. ಯಾವ್ದು ಪ್ಲಾಸ್ಟಿಕ್ ನಮಗೆ ಕ್ಯಾನ್ಸರ್ ತಂದು ಕೊಡ್ತದ, ಅದನ್ನ ಪ್ಲಾಸ್ಟಿಕ್ ತಟ್ಟೆಯಲ್ಲಿ ಕೊಟ್ರಪ್ಪ ಅಂದ್ರೆ ದೊಡ್ಡ ದೊಡ್ಡ ಮದುವೆ ಮಾಡ್ರೆ ಪ್ಲಾಸ್ಟಿಕ್ ತಟ್ಟೆಯಲ್ಲಿ ಊಟ ಮಾಡಿ ಬಂದಿವಿ ಅಂತ ಹೇಳ್ತೀವಿ. ಯಾಕೆ ನಿಮ್ಗೆ ಹೇಳೋದು ಇಚ್ಛೆ, ಪ್ಲಾಸ್ಟಿಕ್ ಇದು ಶರೀರಕ್ಕೆ ನುಕ್ಸಾನನ್ನ ಮಾಡ್ತದ, ಯಾಕಂದ್ರೆ ಕ್ಯಾನ್ಸರ್ ಅನ್ನ ತಂದು ಕೊಡ್ತದ. ಅದನ್ನ ನಾವುಗಳು ತಿಳ್ಕೊಬೇಕಾಗ್ಯಾವ. ಇಲ್ಲಿ ಒಂದ್ ಸ್ವಲ್ಪದಲ್ಲಿ ಹೇಳೋದಂದ್ರೆ ಶ್ರೋತ್ರಶ ಭೂಷಣಂ ಶ್ರವಣಂ. ಯಾಕೆ ಹೇಳ್ತಾ ಹೋಗೋದಾರ ಅದು ಬಹಳ ಅದ ವಿಷಯ. ಶ್ರೋತ್ರಶ ಭೂಷಣಂ ಶ್ರವಣಂ. ನಮ್ಮ ಕಿವಿಗಳಿಗೆ ಭೂಷಣ ಅಂತಂದ್ರೆ ಇವೆಲ್ಲ ಅಲಂಕಾರ ಮಾಡ್ಕೊಳ್ಳೋದು ಭೂಷಣ ಇಲ್ಲನಲ್ಲ, ಅದು ಆಯುರ್ವೇದಿಕ್ ದೃಷ್ಟಿಯಿಂದ ಭೂಷಣ. ಆದ್ರೆ ಅದಕ್ಕಿಂತ ಭೂಷಣ ಯಾವುದು ಅಂತ ಕೇಳಿದ್ರೆ ಶ್ರವಣ. ಯಾವ ಶ್ರವಣ ಮನನ ನಿಧಿಧ್ಯಾಸನ ಅಂತೇಳಿ ಶ್ರಾವಣ ಮಾಸದೊಳಗೆ ಹೆಚ್ಚಾಗಿ ನಾವು ಎಲ್ಲಾ ಕಡೆ ನೋಡುವುದು ಪುರಾಣಗಳನ್ನ, ಸತ್ಪುರುಷರ ಕಥೆಗಳನ್ನ ಅಥವಾ ಸಿದ್ಧಾಂತ ಶಿಖಾಮಣಿ ಅಂತ ಪ್ರವಚನವನ್ನ ನಾವು ಹಚ್ಚುವುದರ ಮುಖಾಂತರ ಅದನ್ನು ಕೇಳುವುದನ್ನ ಒಂದು ಅಮಾಸ ಅಂತ ಹೇಳಿದ್ರೆ ನಾವು ಶ್ರವಣ ಮಾಸ ಅಂತ ಹೇಳಿ ಬಹಳಷ್ಟು ಮಂದಿ ಶ್ರವಣ ಮಾಸದೊಳಗೆ ಕೀರ್ತನೆ ಇತ್ಯಾದಿಗಳನ್ನ ಕೇಳೋದು ನಾವು ನೋಡ್ತಾ ಇದ್ದೀವಿ. ಶ್ರವಣ ಮಾಸದಲ್ಲಿ ಅಷ್ಟೇ ಕೀರ್ತನೆ ಕೇಳಬೇಕಂತಲ್ಲ, ದಿನಾಲೂ ಸಹ ನಮಗೆ ಎಷ್ಟು ಸಾಧ್ಯ ಆಗ್ತದನೋ ಅಷ್ಟು ಒಳ್ಳೆಯ ಕಥೆಗಳನ್ನಾಗ್ಲಿ, ಒಳ್ಳೆಯ ಒಂದು ಸತ್ಪುರುಷರ ಒಂದು ಜೀವನ ಚರಿತ್ರೆ ಆಗ್ಲಿ ಅಥವಾ ಶ್ರೀ ಸಿದ್ಧಾಂತ ಶಿಖಾಮಣಿ ಆಗ್ಲಿ, ಅನೇಕ ಶ್ಲೋಕಗಳನ್ನಾಗ್ಲಿ, ಭಗವದ್ಗೀತೆ ಶ್ಲೋಕಗಳನ್ನಾಗ್ಲಿ ಮನೆಯಲ್ಲಿ ದಿನ ಬೆಳಗ್ಗೆ ಆದ್ರೆ ಒಬ್ಬೊಬ್ರ ಮನೆಯಲ್ಲಿ ಸುಪ್ರಭಾತ ಬೇರೆನೆ ಇರ್ತಾವ. ಕೆಲವೊಬ್ಬರ ಮನೆಯಲ್ಲಿ ನಾವು ಸುಪ್ರಭಾತ ಕೇಳ್ತಾ ಇರ್ತೀವಿ, ಕಿವಿ ಮುಚ್ಕೊಂಡ್ಬಿಡ್ತೀವಿ. ಅದಕ್ಕೆ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಸದೈವ ನಿವಾಸ ಮಾಡಬೇಕು, ನಿಮಗೆ ಆರ್ಥಿಕವಾಗಿ ಯಾವುದೇ ಕಷ್ಟ ಬರಬಾರ್ದು ಅಂತ ಹೇಳಿದಾಗ ಮನೆಯಲ್ಲಿ ದಿನ ಬೆಳಗ್ಗೆ ಆದ್ರೆ ದೇವರ ನಾಮಸ್ಮರಣೆ ಮನೆಯಲ್ಲಿ ಅವಶ್ಯವಾಗಿ ನೀವು ಹಾಕೇಬೇಕು. ಯಾವ ಸುಪ್ರಭಾತ ಯಾವುದೇ ದೇವರು, ನಿಮಗೆ ಇಷ್ಟವಾದ ದೇವರ ಸುಪ್ರಭಾತವನ್ನ ನೀವು ಮನೆಯಲ್ಲಿ ಪ್ರತಿದಿನ ಬೆಳಗ್ಗೆ ಹಾಕ್ರಿ. ಬೆಳಗ್ಗೆ ಮಕ್ಕಳನ್ನ ಬಹಳ ಮೃದು ವಚನದಿಂದ ಮಕ್ಕಳನ್ನ ಎಬಸ್ರಿ. ಯಾಕಂದ್ರೆ ಕೆಲವೊಬ್ಬರು ಯಾಕೆ ಹೇಳಿದ್ರೆ ಸುಪ್ರಭಾತ್ ನಿಮ್ಮ ಮನೆಯಲ್ಲಿ ಅಂತ ಹೇಳಿದಾಗ ಕೆಲವೊಂದು ಮನೆಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ದಿನ ಬೆಳಗ್ಗೆ ಸಾಕು ಮಕ್ಕಳು ನೆಮ್ಸಕ್ಸೊಳ ಬೇಗಳದಿಂದ ಚಲೋ ಮಾಡ್ತಾರೆ. ಯಾಕಂದ್ರೆ ಯಾವ ಮನೆಯಲ್ಲಿ ಬೇಗಳಗಳ ಹೆಚ್ಚು, ಬೇಗಳಂದ್ರೆ ನಿಮ್ಗೇನ ಬೇಗಳ ಅಂತಾರಿಲ್ಲ, ಬೈಗಳ, ಯಾಕೆ ನಿಮ್ಮ ಭಾಷೆದಾಗ ಏನಾಗ್ತ ಅದು ಗೊತ್ತಾಗ್ಬೇಕು ನಮಗೆ. ಬೈಯೋದು ಅದನ್ನ ಮಕ್ಕಳಿಗೆ ದಿನ ಬೆಳಗ್ಗೆ ಆದ್ರೆ ಒಬ್ಬೊಬ್ರು ತಾಯಂದ್ರ ಅದ್ರ ಹೊಲಸ್ ಚಟ ಇರ್ತದವ್ರು, ಮಕ್ಕಳಿಗೆ ಸಂತೆ ಬೇಗ ಚಲೋ ಮಾಡಿಬಿಡ್ತಾರೆ. ಅದಕ್ಕೆ ಅಂತ ಮನೆಯಲ್ಲಿ ಎಂದೂ ಅವ ಮನೆ ಸುಖಿಯಾಗಿರ್ಲಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ದಿನ ಬೆಳಗ್ಗೆ ಆದ್ರೆ ದರಿದ್ರ ಲಕ್ಷ್ಮಿ ಅದು. ನೀವು ಬೈಗಳ ಮನೆಯಲ್ಲಿ ನೀವು ಸಿಟ್ಟು ಬಂದಾಗ ಬೈರಿ, ಬೇಡನಲ್ಲ. ಯಾಕೆ ಮಕ್ಕಳಿಗೆ ಬೈಗಳನ್ನ ಬೇಕು. ಅಂದ್ರೆ ಚಡಿ ಚಮಚಮ್ ವಿದ್ಯಾ ಗಮ್ ಗಮ್ ಅಂತ ಹೇಳಿದ್ರ ಮಕ್ಕಳಿಗೆ ಎಲ್ಲಿ ತಪ್ತವ ಅವ್ರಿಗೆ ಒಂದಿಷ್ಟು ಶಿಕ್ಷೆ ಬೇಕಿಲ್ಲ ಅನ್ನಲ್ಲ, ಶಿಕ್ಷೆ ಮಾಡ್ರಿ, ಆದ್ರೆ ಬೈಗಳ ಬೇಯ್ಬೇಡ್ರಿ. ಆದ್ರೆ ಬೈಗುಳದಿಂದ ಏನಾಗ್ತದ, ಮಕ್ಕಳಿಗೆ ಮನಸ್ಸಿಗೂ ಸಹ ಹತ್ತದ. ನೀವು ಹೊಡೆದ್ರಪ್ಪ ಅಂದ್ರೆ ತಾಸೋ 2 ತಾಸಾದ್ರೂ ನೋವು ಇರ್ತದ. ನಿನ್ನೆ ಹೇಳಿದ್ರಲ್ಲ ಶ್ರೀಗಳವ್ರು, ನೀವು ಮಾನಸಿಕವಾಗಿ ಮಕ್ಕಳಿಗೆ ಹಿಂಸೆ ಮಾಡೋದು ಸಹ ಅಹಿಂಸ ಅದು. ಆ ಮಕ್ಕಳಿಗೆ ನೀವು ಒಂದೇಳೆ ಸಿಟ್ ಬಂತಪ್ಪ ಒಂದ್ 2 ಹೊಡೀರಿ, 1-2-3 ಹೊಡ್ರಿ, ಮತ್ತೆ ಹೊಡೆಯೋದ್ ಮತ್ತೆ ಕೈ ಕಾಲು ಮುರಿಯಂಗ್ ಹೊಡೆದಿರಿ. ಯಾಕೆ ಕೆಲವೊಬ್ರು ಹಂಗೂ ಹೊಡ್ಲಿ ಹತ್ತಾರ. ಅದಕ್ಕೆ ಆ ತರ ಹೊಡ್ಲಾರ್ದೆ ಸ್ವಲ್ಪ ಅದಕ್ಕೆ ಶಿಕ್ಷೆ ಮಾಡ್ಬೇಕಿಲ್ಲನಲ್ಲ. ಆದ್ರೆ ಈ ಒಂದು ವಲಸ್ ಬೇಗಳನ್ನ ನಾವು ಬೈದಿದ್ದೆ ಆದ್ರೆ ಆ ಮಗುಗೆ ಬಹಳ ಮನಸ್ಸಿಗತ್ತಿ ಮುಂದ ನಿಮ್ಮೇಲೆ ದ್ವೇಷ ಮಾಡಕ್ ಚಲೋ ಮಾಡ್ತದ ಆ ಮಗು. ಕೆಲವೊಂದು ಬೈಗುಳಗಳನ್ನ ನಾವು ಕೇಳಿ ಬಹಳಷ್ಟು ಮಂದಿ ಬೈಗಳು ಬೆಳಿತಾ ಇರ್ತಾರೆ. ಆ ತರ ಬೈಗುಳಗಳನ್ನ ಆದಷ್ಟು ಇಲ್ಲಿ ಈ ಒಂದು ಕಾರ್ಯಕ್ರಮ ಬಂದಂತ ನೀವುಗಳು ಸಂಕಲ್ಪ ಮಾಡಿ ಹೋಗ್ಬೇಕಾಗ್ತದ. ಮನೆಯಲ್ಲಿ ನಾವು ಇವತ್ತ ಏನ್ ಸಂಕಲ್ಪ ಮಾಡ್ಬೇಕಾಗ್ಯದ, ಸುಳ್ಳು ಹೇಳಲ್ಲ, ಹೇಳ್ರಲ್ಲ,
ಸುಳ್ಳು ಹೇಳಲ್ಲ ಮತ್ತು ಬೈಗಳನ್ನ ಬೈಯಲ್ಲ. ಮತ್ ಸುಳ್ಳು ಹೇಳಲ್ಲ ಅಂದ್ರೆ ರಾತ್ರಿ ಅವ್ರ ಜೇಬ್ನಾಗಿಂದ ಎಷ್ಟ್ ತಗೊಂಡಿರ್ತೀರಿ, ಮುಂಜಾನೆ ಕೇಳಿದ್ರ ಅವ್ರು ಅಂದ್ರೆ ಅವಾಗ ಏನ್ ಹೇಳ್ಬೇಕಾಗ್ಯದ? ಗುರುಗಳು ಹೇಳ್ಯಾರ, ಏನ್ ಹೇಳ್ಬೇಕಾಗ್ಯದ? ಇಲ್ಲ ನಾವ್ ತೊಗೊಂಡಿಲ್ಲ, ನೀ ಎಲ್ಲೇನ್ ಬಿಟ್ಟು ಬಂದಂತ ಹಿಂಗ್ ಹೇಳ್ಬೇಡ್ರಿ, ತೊಗೊಂಡಿನಿ ಮನೆಗೆ ಹತ್ತದ ತೊಗೊಂಡಿನಿ ಅಂತ ಹೇಳಿದ್ರೆ ಅವ್ರಿಗೆ ಸಮಾಧಾನ ಆಗ್ತಾರ. ಒಂದೇಳಿಲ್ಲಪ್ಪ ಅಂದ್ರೆ ಉತ್ಸರಂಗ್ ಹುಡುಕಾಡಕ್ ಚಲೋ ಮಾಡ್ತಾರ ಅವ್ರು. ಎಲ್ಲಿ ಓದು, ರಾತ್ರಿ ಎಣಿಸಿ ಇಟ್ಟಿದ್ದೆ, ಮುಂಜಾನೆ ಕಡಿಮೆ ಎಲ್ಲಿ ಓದು ಅಂತೇಳಿ ಗೊತ್ತಾಯ್ತಲ್ಲ ಅದು ಏನಂತೇಳಿ. ಮತ್ತ ಆತರ, ಯಾಕಂದ್ರೆ ಮನೆಯ ಪರಿಸ್ಥಿತಿಯಲ್ಲಿ ತಗೋಬೇಕಿಲ್ಲನಲ್ಲ, ಕೇಳಿ ತಗೊಳ್ರಿ. ಅದು ಮನೆಗೆ ಖರ್ಚಿಗೋಸ್ಕರ ಇರ್ತದ, ಅವ್ರಾದ್ರೂ ಸಹ ಕೊಡ್ಲಕ್ ತಯಾರಿರ್ತಾರೆ. ಒಂದ್ಸರಿ ಬೈತಾ ಇರ್ತಾರೆ, ಎಲ್ಲ ದಿನಾನ ಅದೇ ಕೇಳತ್ತೀನಿ ಅಂತೇಳಿ. ಆದ್ರೂ ಸಹ ಮನೆಯ, ಯಾಕಂದ್ರೆ ಮನೆ ನಡೆಸ್ತಾ ಇರ್ತಾರೆ ಹೆಣ್ಮಕ್ಳು, ಅವ್ರಿಗೆ ಗೊತ್ತಿರ್ತದ ಮನೆಯ ಕಷ್ಟ ಎಷ್ಟದ ಅಂತೇಳಿ. ಇಂಥ ಒಂದು ಕಾರ್ಯವನ್ನ ನಾವು ಇಲ್ಲಿ ಇವತ್ತ ನಿನ್ನೆ ನಿಮಗೊಂದು ಹೇಳಿದಿವಿ. ಇನ್ನೂ ವಿಷಯಗಳು ಬಹಳ ಅದಾವ, ಆದ್ರೂ ಸಹ ನಾಳೆ ದಿನ ನೋಡ್ತೀವಿ. ಉಪವಾಸದ ಬದ್ದಲ್ಲಿ ಹೇಳಿದ್ವಿ ನಿಮ್ಗೆ. ಇವತ್ತ ಅದೇ ಹೆಚ್ಚು ತೊಗೊಂಡಿರೋದ್ರಿಂದ ನಿಮ್ಗೆ ಹೇಳ್ತೀವಿ. ಲಂಘನಂ ಪರಮ ಔಷಧಂ ಅಂತ ಹೇಳ್ಯಾರ. ಲಂಘನಂ ಪರಮ ಔಷಧ ಅಂದ್ರೆ ಉಪವಾಸ ಅದರಷ್ಟು ಔಷಧ ಮತ್ತೆ ಯಾವುದು ಇಲ್ಲ ಈ ಶರೀರಕ್ಕೆ. ನೀವು ಎಷ್ಟು ಲಕ್ಷ ಕೊಟ್ಲು ಇಂಜೆಕ್ಷನ್ ತಗೊಂತಾರೆ, ಕೆಲವೊಬ್ರು ಲಕ್ಷ ಲಕ್ಷ ಇರ್ತಾವ. ಆ ಲಕ್ಷಕ್ಕಿಂತ ಹೆಚ್ಚಿನ ಬೆಲೆ ಬಾಳುವಂತ ಔಷಧ ಅಂತ ಹೇಳಿದ್ರೆ ಅದು ಉಪವಾಸ. ಉಪವಾಸ ಅಂದ್ರೆ ಕೆಲವೊಬ್ರು ಅದನ್ನ ಅರ್ಥ ಬೇರೆನೆ ಮಾಡ್ಕೊಂಡಿರ್ತಾರೆ. ಉಪವಾಸ ಅಂತ ಹೇಳಿದ್ರೆ ಕೆಲವೊಬ್ರು ಅದರ ಪಾರಮಾರ್ಥಿಕ ಅರ್ಥ ಬೇರೆ ಅದ. ಉಪ ಅಂತ ಹೇಳಿದ್ರೆ ಸಮೀಪ, ವಾಸ ಅಂತ ಹೇಳಿದ್ರೆ ಇರೋದು, ಸಂಸ್ಕೃತ ಶಬ್ದ ಅದು. ಯಾರ ಸಮೀಪ ಇರೋದು? ಸಮೀಪ, ವಾಸ ಅಂದ್ರೆ ಇರೋದು, ವಾಸ ಮಾಡೋದು. ಯಾರ ಸಮೀಪ ಅಂತ ಹೇಳಿದ್ರೆ ಆ ಶಬ್ದದ ಅರ್ಥ ಏನಂತ ಕೇಳಿದ್ರೆ ದೇವರ ಸಾನ್ನಿಧ್ಯದಲ್ಲಿ ಇರೋದು, ದೇವರನ್ನ ಸದೈವ ಸ್ಮರಣೆ ಮಾಡೋದು. ಅದಕ್ಕೆ ಉಪವಾಸ ಶಬ್ದದ ಪಾರಮಾರ್ಥಿಕ ಅರ್ಥ ಅದ. ಆದ್ರೆ ನಾವು ದಿನನಿತ್ಯದಲ್ಲಿ ಕೆಲವೊಬ್ರು ಹೇಳ್ತಾರೆ, ಸ್ವಲ್ಪ ಏನಾದ್ರು ತಗೊಳ್ರಿ, ಮನೆಗೆ ಬಂದಿರ್ತೀರಿ, ಮನೆಗೆ ಬಂದ್ರೆ ಸತ್ಕಾರ ಮಾಡ್ಬೇಕಲ್ಲ, ಏನಾದ್ರು ತಗೊಳ್ರಿ, ಹಾಲು ಹಣ್ಣು ಅಥವಾ ಏನಾದ್ರು ಪ್ರಸಾದ ಅಥವಾ ರೊಟ್ಟಿ ಚಪಾತಿ ಏನಂತ, ಇಲ್ರಿ ನಾವು ಇವತ್ತು ಉಪವಾಸ ಇದ್ವಿ. ಇಲ್ಲಾಂದ್ರೆ ಕೆಲವೊಬ್ರು ಹಿಂಗ್ ಹೇಳ್ತಾರೆ, ವಾರ ಹೇಳ್ತಾರೆ, ಇವತ್ತು ಸೋಮವಾರ ಆದ್ರಿ, ಇವತ್ತು ಮಂಗಳವಾರ ಆದ್ರಿ. ಇದನ್ನ ಮಾಡ್ಬೇಕಿಲ್ಲ ನಾವು. ಯಾಕ? ಒಂದೊಂದು ಪ್ರಾಣಿಯನ್ನ ನಾವು ನೋಡ್ರಿ, ಯಾಕಂದ್ರೆ ಬಹಳ ದೊಡ್ಡದದ, ಸ್ವಲ್ಪದಲ್ಲಿ ಹೇಳ್ತೀವಿ ನಾವು. ಒಂದೊಂದು ಪ್ರಾಣಿ ಒಂದೊಂದು ಹಿಂಗವ. ಸಿಂಹ, ಚಿರತೆ, ಹುಲಿ ಹೆಸರು ಕೇಳಿರಲ್ಲ, ನೋಡಿರ್ಲಿಕ್ಕಿಲ್ಲ. ಜೀವದಲ್ಲಿ ನೋಡಿರ್ತೀವಿ. ಯಾರು ಡೈರೆಕ್ಟ್ ಮುಂದೆ ಯಾರ ನೋಡಿರೇನು? ಜೂದಲ್ಲಿ ಎದ್ದು ಸಿಂಹ ಹುಲಿಗಳು ಇರ್ತವ, ಅದರ ದಿನಚರಿ ಬೇರೆ ಇರ್ತದ. ಆದ್ರೆ ಜಂಗಲ್ದಲ್ಲಿ, ಅರಣ್ಯದಲ್ಲಿದ್ದಂತ ಸಿಂಹ ಹುಲಿಗಳಾಗ್ಲಿ ಚಿರತೆ ಆಗ್ಲಿ ಅವರ ದಿನಚರಿನೇ ಬೇರೆ ಇರ್ತದ. ಅವು ಒಂದ್ಸರಿ ಯಾವ್ದಾದ್ರು ಪ್ರಾಣಿಯನ್ನ, ಜಿಂಕೆ ಆಗ್ಲಿ ಅಥವಾ ಏನೇ ಯಾವುದೋ ಒಂದು ಪ್ರಾಣಿಯನ್ನ ಬೇಟೆ ಆಡಿದವಪ್ಪ ಅಂದ್ರೆ, ಅದನ್ನ ತಿಂದ್ರವಪ್ಪ ಅಂದ್ರೆ ಸುಮಾರು 6-7 ದಿನ ತನ, ಒಂದು ವಾರ ತನ ಏನೂ ತಿನ್ನಲ್ಲ. ಯಾವ ಒಂದೊಂದು ಸಿಂಹ ಆಗ್ಲಿ ಹುಲಿ ಆಗ್ಲಿ ಒಂದ್ಸರಿ ಬೇಟೆ ತಿಂದವಪ್ಪ ಅಂದ್ರೆ ಒಂದೊಂದು ವಾರ ಏನೂ ತಿನ್ನಲ್ಲ. ಇನ್ನೊಂದು ನೀವು ನೋಡಿರ್ತೀರಿ, ಹೆಬ್ಬಾವು. ಆ ಹೆಬ್ಬಾವು ಏನಾದ್ರೂ ಒಂದ್ಸರಿ ತಿಂತಪ್ಪ ಅಂದ್ರೆ, ಒಂದು ಪ್ರಾಣಿಯನ್ನು ತಿಂತಪ್ಪ ಅಂದ್ರೆ ಸುಮಾರು 6 ತಿಂಗಳ ತನಕ, ಇದನ್ನ ಸ್ಟಡಿ ಮಾಡಿದವ್ರು ಹೇಳ್ತಾ ಇದ್ದಾರೆ, ನಾವಲ್ಲ. 6 ತಿಂಗಳ ತನಕ ಏನೋ ತಿನ್ನಲ್ಲ ಅಂತ ಹೇಳ್ತಾರೆ. ಅದು ಆ ದೇವರ ಕೊಟ್ಟ ವರ ಅದಕ್ಕೆ. ಆದ್ರೆ ನೀವು ಸಹ ಮನೆಯಲ್ಲಿ ಪ್ರಾಣಿಗಳನ್ನ ಸಾಕಿರ್ತೀರಿ, ನಾಯೋ, ಬೆಕ್ಕೋ, ಇನ್ನು ಅನೇಕ ಬೇರೆ ಬೇರೆ ಪ್ರಾಣಿಗಳನ್ನ, ಸಾಕು ಪ್ರಾಣಿಗಳನ್ನ ಸಾಕ್ತಿವಿ. ನೀವು ಬೆಕ್ಕನ್ನು ನೋಡ್ರಿ ಅಥವಾ ನಾಯಿನ ನೋಡ್ರಿ, ಅವಕ್ಕೆ ಏನಾದ್ರೂ ಜ್ವರ ಅಥವಾ ಏನೋ ಬಂದವಪ್ಪ ಅಂದ್ರೆ ಅವು ಏನ್ ತಿನ್ನಲ್ಲ. ನೀವೇನ್ ಅದ್ರ ಮುಂದೆ ಇಡ್ತೀರಲ್ಲ, ಅದು ಏನೇನ್ ತೊಗೊಂಡೋಗಿ ಇಡ್ಲಿ, ಅದಕ್ಕೆ ಇಷ್ಟವಾದ ವಸ್ತು ಇಡ್ಲಿ, ತಿಂತದನ್ರದು. ಅದಕ್ಕೆ ಆರೋಗ್ಯ ಚೆನ್ನಾಗಿರ್ಲಕ್ ಮನೆ ಏನ್ ಮಾಡ್ತದ? ನೀವೆಷ್ಟು ಜಬರ್ದಸ್ತ್ ಮಾಡಿದ್ರು ತಿನ್ನಲ್ಲ ಅದು. ಅಂತದು ಕಾನ್ನ ಅಂದ್ರೆ ಊಟ ಬೇಡ. ಯಾಕೆ? ಅದಕ್ಕೆ ಗೊತ್ತದ ನನ್ನ ಶರೀರದಾಗ ಏನೋ ಇನ್ಫೆಕ್ಷನ್ ಆಗ್ಯದ, ನನ್ನ ಶರೀರ ತ್ರಾಸ ಆಗ್ಲತ್ತದ, ಹೊಟ್ಟೆ ತ್ರಾಸ ಆಗ್ಲತ್ತದ. ಅದಕ್ಕೆ ಅದು ಯಾವಾಗ ಸುಧಾರಣೆ ಆಗಲ್ವೋ ಅಲ್ಲಿ ತನಕ ಏನ್ ಮಾಡ್ತದ? ನೀವೆಷ್ಟೇ ಪ್ರಯತ್ನ ಮಾಡಿದ್ರಿ ತಿನ್ನಲ್ಲ. ನೀರು ಒಂದ್ ಸ್ವಲ್ಪ ಕುಡಿದ್ರು ಕುಡಿಬಹುದು, ಆದ್ರೆ ಊಟ ತಿನ್ನಲ್ಲ. ನೀವೇನ್ ಹಾಕಿರ್ತೀರ ಅದನ್ನ ತಿನ್ನಲ್ಲ. ಅದು ಸ್ವಲ್ಪ ಯಾವಾಗ ಅದಕ್ಕೆ ಆರಾಮ ಅನಿಸ್ತು ಅವಾಗ ಏನ್ ಮಾಡ್ತದದು? ತಿಂತದ. ಆದ್ರೆ ಮನುಷ್ಯ
ಆರಾಮಿಲ್ಲಾರ್ದ ಹಾಸ್ಪಿಟ್ಲಾಗ ಇರ್ತಾನ, ಮಾತಾಡ್ಸೋಕ್ ಹೋಗೋರು ತೊಗೊಂಡ್ ಹೋಗ್ತಿರ್ತೀವಿ. ಏನ್ ಬ್ರೆಡ್ ಬಿಸ್ಕೆಟ್ ಏನು ತಿನ್ಬಾರ್ದಾಗ್ಯದ ಅದನ್ನೇ ತೊಗೊಂಡ್ ಹೋಗ್ತಿರ್ತೀವಿ. ಮನುಷ್ಯ ಯಾಕೆ ಸ್ವಲ್ಪ ದಿನ ಊಟ ಮಾಡ್ಲಾರ ಇರ್ಲಿ ನೋಡ, 1-2 ದಿನ ಊಟ ಮಾಡ್ಲಾರಿರ್ಲಿ, ತಾನೇ ಆರಾಮಾಗ್ತದ. ಒಂದಿನ ನಿಮಗೆ ಹೊಟ್ಟೆ ಕೆಟ್ಟಿತ್ತಪ್ಪಂದ್ರೆ ಹೊಟ್ಟೆ ಕೆಡೋದು ಅದು ಬಹಳ ಒಳ್ಳೆಯದು. ಅದು ನಿಮಗೆ ಏನಾದ್ರೂ ಇನ್ಫೆಕ್ಷನ್ ಆಗಿತ್ತಪ್ಪ ಅಂದ್ರೆ ಲೂಸ್ ಮೋಷನ್ ಆಗ್ತದಲ್ಲ, ಅದು ನಿಮಗೆ ಬಹಳ ಒಳ್ಳೆಯದು. ಲೂಸ್ ಮೋಷನ್ ಆಗ್ಬೇಕು, ತಿಂಗಳದಾಗ ಒಂದ್ಸರಿ ಆದ್ರೂ ಆಗ್ಬೇಕು. ಆಗ್ಲಿಕ್ಕೆ ಬಂದ್ರೆ ಮಾಡ್ಕೋಬೇಕು. ಕೆಲವೊಬ್ರು ಈ ಕಡೆ ಎಲ್ಲ ಬೆಂಗಳೂರು ಈ ಕಡೆ ಹೋದ್ರೆ ಇಚ್ಛಾ ಭೇದಿ ಅಂತ ಅದಾವ, ಒಂದಿಷ್ಟು ಟ್ಯಾಬ್ಲೆಟ್ಸ್ ಅದಾವ. ನಾವು ಕೆಲವೊಂದ್ ಕಡೆ ತೊಗೊಂಡು ನೋಡಿವಿ. ಇಚ್ಛಾ ಭೇದಿ ಇಲ್ಲಿ ಬೆಂಗಳೂರಲ್ಲಿ ಅದು ಸಿಗ್ತಾವ, ವೈದ್ಯನಾಥದ್ದು. ಇಲ್ಲಿನೂ ಸಿಗ್ಬೋದು, ವೈದ್ಯನಾಥನ ಬೆಲೆ ಕೇಳಿದ್ರೆ ಸಿಗ್ತಾವ, ವೈದ್ಯನಾಥ ಆಯುರ್ವೇದಿಕ್ ಇದ್ರಲ್ಲಿ. ಇಚ್ಛಾ ಭೇದಿ ಅಂದ್ರೆ ನಿಮಗೆ ತಿಂಗಳದಾಗ ಒಂದ್ಸರಿ ಆದ್ರೂ ಹೊಟ್ಟೆ ಸಾಪ್ ಆಗ್ಬೇಕು. ಲೂಸ್ ಮೋಷನ್ ಆಗೋದು ಇದಕ್ಕ ನಮ್ಮ ಶರೀರದೊಳಗೆ ಏನಾದ್ರೂ ಇನ್ಫೆಕ್ಷನ್ ಆಗ್ಯದಂತೇಳಿ, ಶರೀರದ ಬೇಡವಾದ ವಸ್ತು ಅದಂತೇಳಿ ಅದನ್ನ ತೆಗೆದಾಕುವಂತ ಕೆಲಸ ಶರೀರ ಮಾಡ್ತಾ ಇರ್ತದ. ಶರೀರ ಅಷ್ಟು ತಾಕತ್ ಬೆರಿತದ. ಅದಕ್ಕೆ ಎಲ್ಲಾ ರೋಗಗಳಿಗೆ ಮೂಲ ಕಾರಣ ಅಂದ್ರೆ ಹೊಟ್ಟೆ. ಅದಕ್ಕೆ ಹೇಳ್ತಾರೆ ಸರ್ವೇಶಾಂ ರೋಗಾಣಂ ಕಾರಣಂ ಕುಪಿತ ಮಲಂ. ಮಲಂ ಅಂದ್ರೆ ನಿಮಗೆ ಗೊತ್ತದ. ಕುಪಿತ ಮಲ ಅಂದ್ರೆ ಹೊಟ್ಟೆ ಕೆಟ್ಟಾಗ ಅಥವಾ ನಮಗೆ ಮೋಷನ್ ಚೆನ್ನಾಗಿ ಆಗ್ಲಿಕ್ಕಪ್ಪ ಅಂದ್ರೆ ಅದೇ ದೊಡ್ಡ ದೊಡ್ಡ ರೋಗಗಳಿಗೆ ಕಾರಣ ಆಗ್ತದ. ಒಂದೇಳು ಹೊಟ್ಟೆಗೆ ಗೊತ್ತದ ಇಲ್ಲಿ ಎಲ್ಲಾ ಸ್ಟಾಕ್ ಆಗ್ಯದ, ಕೆಟ್ಟದ್ದೆಲ್ಲಾ ಸ್ಟಾಕ್ ಆಗ್ಯದ, ಅದನ್ನ ಕೆಲಸ ಒಂದೇಳೆ ಮನೆಯಾಗ ಏನಾದ್ರೂ ಒಂದು ವಸ್ತು ಇಟ್ಟಿದ್ರಿ, ಅದು ಕೆಟ್ಟಿತ್ತಪ್ಪ ಅಂದ್ರೆ ಏನ್ ಮಾಡ್ತೀವಿ ನಾವು? ಅದನ್ನಲ್ಲೇ ಇಟ್ಕೊಂಡು ಕುಂದಿರ್ತೀವೇನ್ರಿ? ಅದನ್ನ ಆದಷ್ಟು ಬೇಗ ಹೊರಗೆ ಹಾಕಕ್ ನೋಡ್ತೀವಿ ನಾವು. ಮನೆಯಿಂದ ಹೊರಗೆ ಹಾಕಿದ್ರಪ್ಪ ಅಂದ್ರೆ ಅವಾಗ ಮನಿ ಸ್ವಚ್ಛ ಆಗಿರ್ತದ. ಮತ್ತ ಅದ್ರಂಗ ಈ ಶರೀರ ಕೂಡ ಅದ್ರ ಕೆಲಸ ಅದು ಮಾಡ್ತದ. ನಿಮಗ್ ಗೊತ್ತಿರ್ಲಾರ್ದು ಏನೋ ಇನ್ಫೆಕ್ಷನ್ ಆಗಿರ್ತದ, ಏನೋ ತಿಂದಿರ್ತೀವಿ, ಅಥವಾ ವಾಯು ಮುಖಾಂತರ ಜಲದ ಮುಖಾಂತರ ಏನೋ ಒಳಗೆ ಹೋಗಿರ್ತದ. ಅದು ಒಂದೊಂದ್ ಜಲ ಹಿಂಗಿರ್ತಾವ, ನೀರು ಕೂಡ ಹಿಂಗಿರ್ತಾವ, ಮಿನರಲ್ಸ್ ಹೆಚ್ಚಿರ್ತಾವ. ಆ ನೀರು ಶರೀರದಾಗ ಹೋದ ನಂತರ ಸ್ವಚ್ಛ ಮಾಡ್ತದ. ಯಾರಿಗೆ ಲೂಸ್ ಮೋಷನ್ ಆಗ್ತದಲ್ಲ, ಎಷ್ಟು ಸರ ಆದ್ರೆ ಅಷ್ಟು ಒಳ್ಳೆಯದು. ಆದ್ರೆ ನೀವು ಅಂತೀರಿ ಏನು ಗುರುಗಳು ಹಿಂಗ ಹೇಳತ್ತಾರ ಒಳ್ಳೇದಂತೇಳಿ 2-3 ಸರಿ ಹೋಗಿ ಬಂದಿವಪ್ಪ ಅಂದ್ರೆ ಅದ ಆದರಿಗೆ ಕೂನದ್ರಲ್ಲ ಎಷ್ಟು ತ್ರಾಸ ಅದಂತೇಳಿ. ಯಾಕ ಕೈಕಾಲೆಲ್ಲ ಬಳ ಅಂತವ. ಆದ್ರೆ ನಿಮಗೆ ಒಂದ್ ಹೇಳ್ತೀವಿ, ಕೆಲವೊಬ್ರಿಗೆ ನಾವು ಲೂಸ್ ಮೋಷನ್ ಮಾಡಿಸ್ತೀವಿ ಕೂಡ. ಅವ್ರಿಗೆ ಹೇಳ್ತೀವಿ ಅಂತ ತಗೋರಿ ತಾನೇ ಲೂಸ್ ಮೋಷನ್ ಆಗ್ತದ ಅಂತ ಹೇಳ್ತೀವಿ. ಆದ್ರೆ ಒಂದ್ ತಿಳ್ಕೊಬೇಕು, ಎಷ್ಟು ಸರಿ ನೀವು ಬಾತ್ರೂಮ್ ಹೋಗಿ ಬರ್ತಿರಲ್ಲ, ಟಾಯ್ಲೆಟ್ಗೆ ಹೋಗಿ ಬರ್ತಿರಲ್ಲ, ಬಂದ ನಂತರ ಒಂದಿಷ್ಟು ನೀರು, ಕೋಮಟ್ ನೀರು, ನಿಮ್ಗೆ ಉಗುರು ಬೆಚ್ಚನ ನೀರು, ಅದರಲ್ಲಿ ಒಂದಿಷ್ಟು ಲಿಂಬೆಹಣ್ಣು, ಅರ್ಧ ಆಗ್ಲೋ ಸಣ್ಣದಾಗ್ಲೋ ಲಿಂಬೆಹಣ್ಣು, ಮತ್ತೆ ಒಂದಿಷ್ಟು ಸೈಂಧವ ಲವಣ, ಸೈಂಧವ ಉಪ್ಪು, ಅದಕ್ಕೆ ನಿಮ್ಮ ಇಲ್ಲಿ ಅಂತ ಕೆಂಪು ಉಪ್ಪು ಅಂತಾರ. ಸೈಂಧವ ಉಪ್ಪನ್ನ ಅದ್ರೊಳಗೆ ಹಾಕಿರಿ. ಬೇಕಾದ ಸ್ವಲ್ಪ ಬೆಲ್ಲ, ಕರಿಬೆಲ್ಲ, ಆ ಕರಿಬೆಲ್ಲನ ಹಾಕಿ ಅದನ್ನ ಚೆನ್ನಾಗಿ ಕಲಸಿ ಎಷ್ಟು ಸರಿ ಹೋಗಿ ಬರ್ತೀರಿ ಅಷ್ಟು ಸರಿ. ಒಂದ್ಸರಿ ಹೋಗಿ ಬಂದ್ರೆ 1 ಗ್ಲಾಸ್ ಕುಡಿಯೋದು, 2 ಸರಿ ಹೋಗಿ ಬಂದ್ರೆ ಮತ್ತೆ 1 ಗ್ಲಾಸ್ ಕುಡಿಯೋದು. ಯಾವಾಗ ಹೋಗಿ ಬರ್ತೀರಿ 1 ಗ್ಲಾಸ್ ತಗೊಳ್ಳೋದು. ಯಾಕೆ ತಗೊಳ್ಳೋದು ಅಂತ ಕೇಳಿದ್ರೆ ಅದು ನೀರಿನ ಅಂಶ ಇರ್ತದ. ನಿಮಗೆ ಲೂಸ್ ಮೋಷನ್ ಆತಪ್ಪ ಅಂದ್ರೆ ಪ್ರತಿಯೊಬ್ಬರಿಗೆ ಗೊತ್ತದ, ಶರೀರದಾಗ ವೀಕ್ನೆಸ್ ಬರ್ತದ. ಯಾಕ ಉಪ್ಪಿನಂಶ ಹೋಗ್ತದ, ನೀರಂಶ ಹೋಗ್ತಿರ್ತದ. ಅದು ಹೋಗೋದ್ ಚೊಲನೆ, ಆದ್ರೆ ಹೋದಾಗ ನಮಗೆ ಕೈಕಾಲು ಶಕ್ತಿ ನಿಶಕ್ತಿ ಆಗ್ತಾ ಇರ್ತದೆ. ಇದನ್ನ ತಗೊಳ್ರಿ, ಇದರಿಂದ ನಿಮಗೆ ಶರೀರ ಬಹಳಷ್ಟು ಚೆನ್ನಾಗಿ ಆಗ್ತದ. ಒಂದಿನ ಆದ್ರೆ ಊಟ ಮಾಡ್ಲಾದ ಹಂಗೆ ಇರ್ರಿ ನೀವು. ಮತ್ತೆ ಅವಾಗ ಇದಾದಾಗ ಊಟ ಮಾಡಕ್ ಹೋಗ್ಬೇಡ್ರಿ. ಊಟ ಮಾಡ್ಲಾದ ಎಷ್ಟೊತ್ತಿರಕತ್ತ ಅಷ್ಟು ಇರ್ರಿ. ಆ ತರ ಆಯ್ತಪ್ಪ ಅಂದ್ರೆ ಅದು ನಿಮಗೆ ಶರೀರ ಪೂರ್ಣ ಅದಕ್ಕೇನಂತಾರೆ ಕ್ಲೀನ್ ಮಾಡ್ಕೊಂತದ. ಯಾಕೆ ನಾವು ಶರೀರಕ್ಕೆ ಕ್ಲೀನ್ ಮಾಡಾಗ ನಾವು ಯಾವ್ದೋ ಗೋಳಿ ಹೆಚ್ಚಾಯ್ತಪ್ಪ ಅನ್ನೋ ಗೋಳಿ ತಗೋರಿ, ಬೇಡನಲ್ಲ. 1-3-4 ದಿನ ಒಯ್ತಪ್ಪ ಅಂದ್ರೆ ಅವಾಗ ನೀವು ಗೋಳಿ ತಗೋರಿ. ಮತ್ತೆ ಪೂರ್ಣ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರಿ, ಸನ್ನಿದವ್ರು ಹೇಳ್ಯಾರ ಅಂತೇಳಿ ತಗೊಳ್ಳಾದ ಮತ್ತೆ ಹಾಸ್ಪಿಟ್ಲಿಗೆ ನಾವು ಬರ್ಬೇಕಾಗ್ತದ ನಿಮಗೆ ತಗೊಂಡು. ಆ ತರ ಮಾಡ್ಕೊಳ್ಳಾರ್ದೆ ನಿಮಗೆ ಎಷ್ಟಿದಾಗ್ತದೆ ಅಷ್ಟು ಮಾಡ್ರಿ. ಇಲ್ಲಿ ನಿಮಗೆ ಉಪವಾಸ ಏನ್ ಮಾಡ್ಬೇಕು, ಎದಕ್ ಮಾಡ್ಬೇಕಂತ ಹೇಳಿದ್ವಲ್ಲ, ಪ್ರತಿ ದಿನಾನು ನಿಮಗೆ ಬೆಳಗ್ಗೆ 8 ರಿಂದ 9 ಈ ಟೈಮ್ನಲ್ಲಿ ನೀವು ಫಸ್ಟು ಎಷ್ಟು ಸಾಧ್ಯವಾದಷ್ಟು ಫ್ರೂಟ್ಸ್ ಅನ್ನ ತಗೋಬೇಕು. ಎಷ್ಟು ಸಾಧ್ಯವಾದಷ್ಟು ಯಾವೇ ಸೀಸನಬಲ್ ಯಾವ ನಿಮಗೆ ಸಿಗ್ತವ
ಆ ಫ್ರೂಟ್ಸ್ ಅನ್ನ ತಗೊಳ್ರಿ. ಪೈಲ ಎದ್ದು ನೀವೇನ್ ತಗೊಂತೀರಿ? ಚಾಯ್ ತಗೊಂತೀರಿ. ಚಾಯ್ ಅಜ್ಬತ್ ತಗೋಬೇಡ್ರಿ, ಯಾಕೆ ಚಾಯ್ ಆಸಿಡಿಕ್ ಅದದು. ಮತ್ ನೀವು ಚಾಯ್ ತಗೊಂಡ್ರೆ ಹಾಲು ಹಾಕ್ಲಾರ ಚಾಯ್ ತಗೋಬಹುದು. ಮತ್ತೆ ಒಂದು ಗ್ಲಾಸ್ 2 ಗ್ಲಾಸ್ ನೀರು ಕುಡಿದು ತಗೋಬೇಕು, ತಣ್ಣನ್ ನೀರು ಕುಡಿದು. ಯಾಕಿದ್ರೆ ನಿಮ್ ಶರೀರ ಚೆನ್ನಾಗಿರ್ಬೇಕಂತೇಳಿ, ಶರೀರ ಚೆನ್ನಾಗಿ ಇದ್ರೆ ಮುಂದೆಲ್ಲ ಮಾಡ್ತೀರಿ ನೀವು ಕೆಲಸಗಳು, ಅಂದ್ರೆ ಧಾರ್ಮಿಕ ಕೆಲಸಗಳು. ಅದಕ್ಕೆ ಸುಮಾರು ನೀವುಗಳು ಬೆಳಗ್ಗೆ ಅದನ್ನ ತಗೊಳ್ಳಿ. ಆನಂತರ ನೀವು ನಾಷ್ಟ ಮಾಡೋ ಪದ್ಧತಿ ಈಗೀಗ ಬಂದದದು. ನಮ್ಮ ಭಾರತದ ನಾಷ್ಟದ ಪದ್ಧತಿ ಇಲ್ಲ. ಭಾರತ ಏನಿತ್ರಿ, ಬೆಳಗ್ಗೆ ಎದ್ದುಗಳೇ ಈ ಕಡೆ ಹೊಲಕ್ಕೆ ಯಾರು ಹೋಗ್ತಿದ್ರಪ್ಪ ಅಂತ ಕೇಳ್ರಿ. ಬೆಳಗ್ಗೆ ಎದ್ದ 4 ರೈಟ್ ಜಡ್ದು ಹೋಗ್ತಿದ್ರು ಅವ್ರ ನಾಷ್ಟ ಗೀಷ್ಟ ಅವೇನು ನಡೀತಿದ್ದಿಲ್ಲ ಅವ್ರಿಗೆ. ಆದ್ರೆ ಈಗೀಗ ಬಂದವ, ನೀವು ನಾಷ್ಟ ಮಾಡಿದ್ರು ಬೇಡನಲ್ಲ, ಆದ್ರೆ ಎಷ್ಟು ಸಾಧ್ಯವಾಗ್ತದೆ ಅಷ್ಟು ಫ್ರೂಟ್ಸ್ ತಗೊಂಡು ನಾಷ್ಟ ತಗೋರಿ. ಆನಂತರದಲ್ಲಿ ಇದಕ್ಕೆ ನಿಮ್ಗೆ ಬೇಕಿತ್ತಪ್ಪ ಅಂದ್ರೆ ನೀವು ಗೂಗಲ್ದಲ್ಲಿ DIT ಡೈಟ್ ಅಂತ ಹಾಕಿದ್ರೆ ಇದೆಲ್ಲ ಬರ್ತದೆ ನಾವು ಹೇಳೋದು. ಯಾಕೆ ಇದು ಆಯುರ್ವೇದ ದೃಷ್ಟಿ ಅದು. ನಾವು ಊಟ ಮಾಡೋಕ ಮಧ್ಯಾಹ್ನದೊಳಗೆ ನೀವು ಒಂದೆರಡು 2 ಹೊತ್ತು ಊಟ ಮಾಡ್ತಿದ್ರಪ್ಪ ಅಂದ್ರೆ ಬೆಳಗ್ಗೆ ಊಟ ಮಾಡೋಕ್ಕಿಂತ ಪೂರ್ವದಲ್ಲಿ ನೀವು ಎಷ್ಟು KG ಇದ್ದೀರಿ, ನಿಮ್ KG, ನಮ್ KG ಅಲ್ಲ, ಅವ್ರವ್ರ ಶರೀರದ ತೂಕ, ನೀವು ಎಷ್ಟು KG ತೂಕ ಇದ್ದೀರಿ ಆ ತೂಕ ನಿಮಗೆ ಗೊತ್ತಿರ್ತದೆ. ಸುಮಾರು ಒಂದು 70 KG ನೀವು ಇದ್ದೀರ ಅಂತ ತಿಳ್ಕೊಳ್ಳಿ. 70 KG ಇಂಟು 5 ಗ್ರಾಮ್. ಇದನ್ನ ಸಲಾಡ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಅದಕ್ಕೇನಂತೀವಿ ನಾವು, ಸೌತಿಕಾಯಿ, ಗಜ್ರಿ, ಬೀಟ್ರೂಟು ಇವು 3 ಅಂತೂ ಬೇಕೇ ಬೇಕು. ಅದ್ರ ಜೊತೆ ಮುಲ್ಲಂಗಿ ಆಗ್ಲಿ, ಗಜ್ರಿ ಅಂತ ಇರ್ತದೆ, ಮತ್ ಬಾಕಿ ಯಾವುದೇ ಹಸಿ ಬಾಯಲ್ಲಿ ಏನ್ ತಿಂತೀವಿ ನಾವು ಅವನ್ನ, ಟೊಮೆಟೊ ಇವೆಲ್ಲ ಹಾಕೊಂಡು ನೀವು ಡೈರೆಕ್ಟ್ ಹಂಗೆ ತಿನ್ಬೋದು. ನಿಮ್ KG ಇಂಟು 5 70 KG ತಪ್ಪಂದ್ರೆ ಎಷ್ಟಾಗ್ತದ? 350 ಗ್ರಾಮ್. 350 ಗ್ರಾಮ್ ಸಲಾಡ್ ನೀವು ಪ್ರತಿಯೊಬ್ಬರು ನೀವು ಊಟಕ್ಕಿಂತ ಮೊದಲು ಇದನ್ನ ತಗೊಳ್ಳೇಬೇಕು. ನಿಮ್ ಶರೀರ ಚೆನ್ನಾಗಿರ್ಬೇಕು, ನಿಮ್ ಶರೀರ ಹಲ್ಕಾ ಇರ್ಬೇಕು ಅಂತಂದ್ರೆ, ನಿಮಗೆ ರೋಗ ಬರಬಾರ್ದು, ಕ್ಯಾನ್ಸರ್ ಅಂತ ರೋಗ, ದೊಡ್ಡ ರೋಗಗಳು ನಿಮ್ಗೆ ಬರಬಾರ್ದು ಅಂತ ಹೇಳಿದ್ರೆ ಮೊದಲಿಂದ ಈ ತಯಾರಿ ಬೇಕು. ಕ್ಯಾನ್ಸರ್ ಬಂದ್ರೂ ಸಹ ಔಷಧ ಅಲೋಪತಿಯಲ್ಲಿ ಇಲ್ಲ, ಆಯುರ್ವೇದದಲ್ಲಿ ಅದ ನಿಮ್ ಮುಂದೆ ನಾವು ಹೇಳ್ತೀವಿ. ಆದ್ರೆ ಯಾರಿಗೆ ಇಲ್ಲಿ ಕ್ಯಾನ್ಸರ್ ಬಂದ್ರೆ ಅವ್ರನ್ನ ನಾವು ಕಳಿಸ್ಕೊಟ್ಟು ಮನೆಯಲ್ಲೇ ಟ್ರೀಟ್ಮೆಂಟ್ ಮಾಡಬಹುದು. ಇಲ್ಲಾಂದ್ರೆ ಒಂದು ಹಾಸ್ಪಿಟಲ್ ಅದಲ್ಲಿ ಕಳಿಸ್ಬೋದು, ನಿಮ್ಗೆ ಕಳಿಸ್ತೀವಿ. ಮುಂಬೈದಲ್ಲಿ ಅದಾವ್, ಬೆಂಗಳೂರಲ್ಲಿನೂ ಇರ್ಬೋದು. ಅದಕ್ಕೆ ನಾವು ಆ ದೊಡ್ಡ ರೋಗ ಬರಬಾರ್ದಂದಾಗ, ನಮಗೆ BP, ಶುಗರ್ ಇತ್ಯಾದಿ ಬರಬಾರ್ದಂದಾಗ ಇದನ್ನ ನಾವು ಮಾಡಬೇಕು. ನೀವು ಊಟಕ್ಕಿಂತ ಮೊದಲು 1 ಪ್ಲೇಟು ಇವನ್ ತಗೋಬೇಕು. ನಂತರ ನೀವೇನು ಊಟ ಮಾಡ್ತೀರಿ ಅದು, ನೀವು ಮನೆಯಲ್ಲಿ ಏನು ಮಾಡಿರ್ತೀರಿ ಎಲ್ಲ ಅದು. ಆನಂತರ ಮತ್ತೆ ನೀವು ಮಧ್ಯಾಹ್ನ ಮಾಡಂಗಿಂತ ಮಧ್ಯಾಹ್ನ ಅಷ್ಟು ತಗೋಬೇಕು, ಅಷ್ಟು ಸಲಾಡನ್ನ ನೀವು ತಗೋಬೇಕು. ಸಾಯಂಕಾಲ ಇದು ಮೇನ್ ಅದ, ಟೈಮ್ ಆಸ್ ಮೆಡಿಸಿನ್ ಅಂತ ಹೇಳ್ಯಾರ. ಯಾಕೆ ಟೈಮು ಕೂಡ ಗೋಳಿ ಇದ್ದಂಗೆ. ನಾವು ಸಾಯಂಕಾಲ 6 ಒಳಗೆ, ಅಂದ್ರೆ ಸೂರ್ಯಾಸ್ತದ ಒಳಗೆ, ಲಾಸ್ಟ್ 7, 6 ಒಳಗೆ ಈ ತರ ಊಟ ಆಗ್ಬೇಕು. ನಿಮ್ಮ ತೂಕ ಇಂಟು 5 ಗ್ರಾಮ್ ಸಲಾಡ್ ಅದನ್ನ ನೀವು ತಗೊಂಡು ನೀವು ಊಟ ಮಾಡ್ರಿ. ಮುಂದಲ ಊಟ ಅಂದ್ರೆ ಮಾರನೇ ದಿನದ ಊಟ ರಾತ್ರಿ 6 ಗಂಟೆ ಮಾಡಿದ ನಂತರ ಮುಂದ ಊಟ ಮಾಡಂತಿಲ್ಲ, ನೀರು ತಗೋಬಹುದು. ಮತ್ತೆ ಹಾಲು ಚಾಯ್ ನೋ. ನೀವು ಅಂದ್ರೆ ಸುಮಾರು ನಮ್ಮ ಶರೀರಕ್ಕೆ 14 ತಾಸು ಗ್ಯಾಪ್ ಬೇಕು. ಸಾಯಂಕಾಲ 6 ಗಂಟೆ ನೀವು ಊಟ ಮಾಡಿದ್ರಪ್ಪ ಅಂದ್ರೆ ಬೆಳಗ್ಗೆ 9 ತನ 8:30 9 ಎಷ್ಟು ತಾಸು ಆಗ್ತದೆ ನೋಡ್ರಿ, 12ರಿಂದ 13 14 ತಾಸು. ಇಷ್ಟು ತಾಸು ಏನು ಆಹಾರ ಕೊಡಬಾರ್ದು ಶರೀರಕ್ಕೆ. ಇದನ್ನ ನಾವು ಫಾಲೋ ಮಾಡ್ತಾ ಇದ್ದೀವಿ, ನಿಮ್ಗೆ ಹೇಳ್ತಾ ಇದ್ದೀವಿ. ಅದೊಂದು ಕಥದಲ್ಲಿ ಹೇಳ್ಬೋದಾಗಿತ್ತು, ಅದರ ಸಮಯ ಅಭಾವ ಇರೋದ್ರಿಂದ ನಿಮ್ಗೆ ಹೇಳ್ತಾ ಇದ್ವಿ. ಈ ತರ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ ಆಟೋಮೆಟಿಕ್ ಆಗಿ ಶರೀರದ ಕೊಲೆಸ್ಟ್ರಾಲ್, ಬೊಜ್ಜು ಗಿಜ್ಜು ಏನಿರ್ತಾವ ಆಟೋಮೆಟಿಕ್ ಆಗಿ ಕಡಿಮೆ ಹಾಕೊಂತ ಬರ್ತಾವ. ಅದನ್ನ ಪ್ರತಿಯೊಬ್ಬರು ತಿಳ್ಕೊ. ಮಾರನೇ ಊಟ ಮತ್ತೆ ಆಸ್ ಇಟ್ ಈಸ್ ಇದೇನ್ ಹೇಳ್ತೀವಲ್ಲ ಹಂಗ ಇದನ್ನ ವಾರದಾಗ ಎಷ್ಟು ದಿನ, ಒಂದು ವಾರಕ್ಕೆ ಎಷ್ಟು ದಿನ ರೀ? 7 ದಿನವ. 6 ದಿನ ಹಿಂಗ್ ಫಾಲೋ ಆಗ್ಬೇಕು. 1 ದಿನ ಪೂರ್ಣ ಏನು ತಗೊಳ್ಳಲ್ಲ, ಓನ್ಲಿ ಫ್ರೂಟ್ಸ್. ಯಾವುದೇ ಹಣ್ಣು ಸೀಸನಬಲ್ ಏನ್ ಸಿಗ್ತಾವ, 4 ವೆರೈಟಿ ಹಣ್ಣು, 2 3 4 ಅಂದ್ರೆ 4 ಅಂದ್ರೆ 4 ಅಲ್ಲ. ನೀವು ಎಷ್ಟು KG ಇದ್ದೀರಿ, ನಿಮ್ ಎಷ್ಟು ತೂಕದಲ್ಲ, ಇಂಟು 10 ಗ್ರಾಮ್ 10 ಗ್ರಾಮ್ ಅಂದ್ರೆ 70 KG ಇದ್ರೆ ಇಂಟು 10 700 ಗ್ರಾಮ್ ಹಣ್ಣು. ನೀವು ಬೆಳಗ್ಗೆ 3 ಹೊತ್ತು ಊಟ ಮಾಡ್ತಿದ್ರೆ 3 ಟೈಮ್ ಅದೇ ತಗೊಳ್ಳೋದು.
ಇಲ್ಲ ನೀವು ಎರಡೊತ್ತು ಊಟ ಮಾಡ್ತಿದ್ರಪ್ಪ ಅಂದ್ರೆ ಅವತ್ತ ಸಲಾಡ್ ತಗೊಳ್ಳೋದಿಲ್ಲ, ನೀವು ಡ್ರೈ ಫ್ರೂಟ್ ಒಂದಿಷ್ಟು ನೆನೆಟ್ಟು ಡ್ರೈ ಫ್ರೂಟ್ ತಗೋಬಹುದು. ಇದನ್ನ ನೀವು ತಗೊಂಡಿದ್ದೇ ಆದ್ರೆ ನಿಮ್ಮ ಶರೀರ ಪೂರ್ಣ ಏನೇ ರೋಗ ಇದ್ರು ಸಹ, ಏನೇ ನಮ್ಮ ಶರೀರದಾಗ ಕಲ್ಮಶಗಳಿದ್ದು ಅಥವಾ ಏನೇ ಇದ್ದಪ್ಪ ಅಂತ ತನ್ನಿಂತಾನೇ ಶರೀರ ಕೆಲಸ ಮಾಡ್ತದ. ಶರೀರ ಏನ್ ಮಾಡ್ತದ ಅಂತ ಕೇಳಿದ್ರೆ ಕಂಟಿನ್ಯೂ ನೀವು ನೋಡಿದ್ರೆ ಪ್ರಾಣಿಗಳು ಸಹ, ನಿಮಗೆ ಜೂನದ್ದಿದ್ದ ಪ್ರಾಣಿಗಳಿಗೂ ಒಂದಿನ ಉಪವಾಸ ಆಗ್ತಾರ. ಅವು ನಿಮ್ಗೆ ಎಲ್ಲಿ ಸಮೀಪದಲ್ಲಿ ಜೂ ಇದ್ರೆ ಹೋಗಿ ಕೇಳ್ಕೊಂಬರ್ರಿ. ಮೈಸೂರು ಜೂ ಹೋದ್ರಪ್ಪ ಅಲ್ಲಿ ಹೇಳ್ತಾರೆ ನಿಮಗೆ. ಯಾಕೆ ಅದು ಮನುಷ್ಯನ ಜೊತೆಗೆ ಅದದು. ಅದಕ್ಕೆ ಅದು ಹೊರಗಿತ್ತಪ್ಪ ಆರಾರು ದಿನ ಉಪವಾಸ ಇರ್ತದ. ಆದ್ರೆ ಮನುಷ್ಯನ ಜೊತೆಗೆ ಅದಂತ ಅದಕ್ಕೆ ಒಂದಿನ ಉಪವಾಸ ಇಡ್ತಾರೆ. ದಿನಾಲು ಅದಕ್ಕೆ ಮಾಂಸ ಕೊಡ್ತಾರೆ, ಒಂದಿನ ಅದಕ್ಕೆ ಉಪವಾಸ ಇಡ್ತಾರೆ. ಯಾಕ? ಅದ್ರ ಶರೀರ ಕೆಲಸ ಮಾಡ್ಲಿ ಅಂತೇಳಿ. ಆಯುಷ್ ಹೆಚ್ಚಾಗ್ತದ ಮತ್ತು ಶರೀರಕ್ಕೆ ಅನೇಕ ರೋಗಗಳು ಬರಲ್ಲ. ಅದನ್ನ ಅದಕ್ಕೆ ಲಂಘನಂ ಪರಮ ಔಷಧಂ ಅಂತ ಅದಕ್ಕೆ ಹೇಳ್ಯಾರ. ಉಪವಾಸ ಮಾಡೋದ್ರಿಂದ ನಮ್ಮ ಶರೀರಕ್ಕೆ ಅನೇಕ ರೋಗಗಳು, ನಿಮ್ಗೆ ಯಾರಿಗಾದ್ರೂ ಇಲ್ಲಿ BP ಇತ್ಯಾದಿ ಇದ್ದೋಪ ಅಂದ್ರೆ ಅವರು ಗ್ರೀನ್ ಜ್ಯೂಸ್ ಅನ್ನ ತಗೋಬೇಕಾಗ್ತದೆ. ತಪ್ಲ ಅಂದ್ರೆ ಪಾಲಕ್ ಆಗ್ಲಿ, ಮೆಂಥಿ ಆಗ್ಲಿ, ಅಥವಾ ಕೊತ್ತಂಬರಿ ಆಗ್ಲಿ, ಪುದೀನ ಆಗ್ಲಿ, ಇವೆಲ್ಲ ಮಿಕ್ಸ್ ಮಾಡಿ ಒಂದು ಜ್ಯೂಸ್ ಅನ್ನ, ಇಲ್ಲಾಂದ್ರೆ ಬೂದುಗುಂಬಳಕಾಯಿ ಅಂತ ಒಂದು ಬರ್ತದ, ಅದನ್ನು ತಗೋಬಹುದು. ಯಾಕೆ ನೀವು ಈ ಅಲೋಪತಿಕ್ ಮೆಡಿಸಿನ್ ಹೋದ್ರೆ, ಏನು ಇಂಗ್ರಾಜಿ ಮೆಡಿಸಿನ್ ಅಂತ ಹೇಳ್ತೀವಲ್ಲ, ಆ ಮೆಡಿಸಿನ್ ಕಂಟಿನ್ಯೂ ಇದ್ದವ್ರು ಇಡ್ಲಿ, ಸ್ವಲ್ಪ ದಿನ ಅದು ಇಡಬೇಕಾಗ್ತದೆ. ಯಾಕೆ? ಪೂರ್ಣ ಬಿಡಕ್ ಬರಲ್ಲ, ಅದು ಆಲ್ಕೋಹಾಲ್ ಇದ್ದಂಗ ಅದು. ಅದಕ್ಕೆ ನಾವು ಅವಲಂಬನೆ ಆಗಿದ್ದಪ್ಪ ಪೂರ್ಣ ಬಿಡಕ್ ಬರಲ್ಲ. ಅದನ್ನ ಅಳಕ ಅದಕ್ಕೆ ಕಡಿಮೆ ಮಾಡ್ಕೊಂತ ಹೋಗ್ಬೇಕಾಗ್ತದೆ. ಯಾಕೆ? ನೀವು ನೋಡ್ರಿ, ಔಷಧ ಅಂದ್ಮೇಲೆ ಏನ್ ಮಾಡ್ಬೇಕು? ನಮಗೆ ಔಷಧ ಕೊಟ್ಟ ನಂತರ ಅದರಿಂದ ಗುಣಮುಖರಾಗಬೇಕು. ನಾವು ಪೂರ್ಣ ಅದು ವಾಸಿ ಆಗ್ಬೇಕು, ನಮ್ಮ ಶರೀರದಿಂದ ಹೋಗ್ಬೇಕು. ಆದ್ರೆ BP ಬಂದವ್ರಿಗೆ ಏನ್ ಹೇಳ್ತಾರೆ ಡಾಕ್ಟರ್? ಶುಗರ್ ಬಂದವರಿಗೆ, BP ಬಂದವರಿಗೆ ಏನ್ ಹೇಳ್ತಾರ? ಮಾತ್ರೆ ತಗೋಬೇಕು. ಎಷ್ಟು ದಿನ ತಗೋಬೇಕಂತ ಪ್ರಶ್ನೆ ಮಾಡೋಣ. ಎಷ್ಟು ದಿನ? ಸಾಯತ್ತನಕ ತಗೋಬೇಕಂತ ಹೇಳ್ತಾರ ಅವ್ರು. ಅದೇ ಅಲ್ರಿ, BP ಒಂದ್ಸರಿ ಗೋಳಿ ಚಲೋದಪ್ಪ ಅಂದ್ರೆ ಬಿಡಕ್ ಬರಲ್ಲ, ಹೇಳ್ತಾರೇನಿಲ್ಲ. ಮತ್ತೆ ಈ ಆಯುರ್ವೇದ ಚಲೋನೋ ಅಥವಾ ಇದು ಚಲೋನೋ? ಇದು ಟೆಂಪ್ರರಿ ಇದ್ದಂಗ, ಅಲೋಪತಿಕ್ ತಗೋಬೇಕಿಲ್ಲನಲ್ಲ ನಾವು. ಯಾಕಂದ್ರೆ ಮತ್ತೆ ಅದ್ರ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಇದ್ದಂಗ ಅದು. ಆದ್ರೆ ಶಾಶ್ವತ ಟ್ರೀಟ್ಮೆಂಟ್ ಆಯುರ್ವೇದದ. ಯಾರಿಗೆ ಕ್ಯಾನ್ಸರ್ ಜರಿ ಆಗಿತ್ತಪ್ಪ ಅಂದ್ರೆ, ಒಂದು ಇಲ್ಲೇ ಹೆಚ್ಚೆಚ್ಚು ಹೆಣ್ಮಕ್ಳಿಗೆ ಬ್ರೆಸ್ಟ್ ಕ್ಯಾನ್ಸರ್ ಹೆಚ್ಚಾಗ್ತಾ ಇರ್ತದೆ. ಅಂತ ಯಾರಿಗೆ ಹೆಣ್ಮಕ್ಳಿಗೆ ನೀವು ಅವಾಗ ಚೆಕ್ ಮಾಡ್ಕೊಂತಿರ್ಬೇಕಾಗ್ತದೆ. ನೀನ್ ಚೆಕ್ ಮಾಡ್ಬೇಕಂದ್ರೆ ಹಾಸ್ಪಿಟ್ಲಿಗೆ ಹೋಗ್ಬೇಕಲ್ಲ, ನೀವೇ ಸ್ವತಃ ಚೆಕ್ ಮಾಡ್ಕೋಬಹುದು. ಎಲ್ಲಿ ನಿಮಗೆ ಗಂಟ್ ಅಂತ ಅನಸ್ತಪ್ಪ ಅಂದ್ರೆ, ಅದು ನಿಮಗೆ ತ್ರಾಸ ಮಾಡ್ಲತ್ತಿತ್ತಪ್ಪ ಅಂದ್ರೆ ಅದನ್ನ ಚೆಡ್ಚಾಡ್ ಮಾಡ್ಬೇಡ. ಅದಕ್ಕೆ ಏನೋ ಡಾಕ್ಟರ್ ಕಡೆ ಹೋಗಿ ನಿಮ್ಗೆ ಅನಿಸದ ಗಂಟು ಆಗ್ಯದ, ಆ ಗಂಟು 3 ದಿನದ ನಿಮಗೆ ಕಡಿಮೆ ಮಾಡ್ತದ. ಆದ್ರೆ ಹಾಸ್ಪಿಟ್ಲ್ ಕಡೆ ಹೋದ್ರೆ ನಿಮ್ಗೆ ಅವ್ರೇನ್ ಮಾಡ್ತಾರ, ಅದಕ್ಕೊಂದು ಟೆಸ್ಟ್ ಮಾಡ್ತಾರೆ. ಮತ್ತೆ ಟೆಸ್ಟ್ ಮಾಡಿದ ಬಯಾಪ್ಸಿ ಗ್ಯಾಪ್ಸ್ ಅಂತ ಏನೋ ಮಾಡ್ತಾರ, ಅದನ್ನ ದಬಾಸಿ ಅದ್ರೊಳಗಿಂದ ಏನ್ ಅದನ್ನ ತೆಗೆದು ಟೆಸ್ಟ್ ಮಾಡಾಗಿ ಅವಾಗ ಹೇಳ್ತಾರೆ ನಿಮ್ಮ ರಿಪೋರ್ಟು. ಅದನ್ನ ನಾವು ಚೆಡ್ಚಾಡ್ ಅಂದ್ರೆ ಅದಕ್ಕೆ ದಬಾಸಿದಪ್ಪ ಅನ್ನೋದೇನಾಗ್ತದೆ, ಹೊಡಿತದ. ಒಡೆದಗಳು ಏನಾಗ್ತದ, ಪೂರ್ಣ ಶರೀರ ತುಂಬ ಹಬ್ಕೊಂಡ್ಬಿಡ್ತದ. ಕ್ಯಾನ್ಸರ್ ಇರ್ತದ, ನಮಗ್ ಗೊತ್ತದ ಕ್ಯಾನ್ಸರ್ ಅದಂತೇಳಿ. ನಿಮ್ಗೆ ಅದ್ರ ಲಕ್ಷಣಗಳು ಕಾಣಿಸ್ತಾ ಇರ್ತವೆ. ಜ್ವರ ಬರೋದು ಹೆಚ್ಚು, ವಜನ್ ಕಡಿಮೆ ಆಗೋದು, ಕೆಲವೊಂದು ಅದರ ಲಕ್ಷಣಗಳು ಕಾಣಿಸ್ತಾ ಇರ್ತವೆ. ಅವಾಗ ಅದು ಅದನೋ ಇಲ್ಲೋ, ಕ್ಯಾನ್ಸರ್ ಇದ್ರೆ ಇರ್ಲಿ ಅಥವಾ ಬಿಟ್ರೆ ಬಿಡ್ಲಿ, ಅದನ್ನ ನೀವು ಕಡಿಮೆ ಮಾಡ್ಕೋಬೇಕಂದ್ರೆ ಆ ಗಂಟ್ ಅಂತ ತಿಳ್ಕೊಬೇಕು. ನೀವು ಗಂಟನ್ನ ಕಡಿಮೆ ಮಾಡ್ಕೋಬೇಕಂದ್ರೆ ಅದಕ್ಕೆ 3 ದಿನ ಕೇವಲ ಜ್ಯೂಸ್ ಮೇಲೆ ಇಡ್ತಾರೆ. ಎಲ್ಲರಿಗೂ ಹೇಳ್ಬೋದಾಗಿತ್ತು. ಆ ಒಂದು ಜ್ಯೂಸ್ಗಳಂದ್ರೆ ಮನೆಯಲ್ಲೇ ಸಿಗೋಂಥ ವಸ್ತುಗಳೇ ಅದಾವು. 3 ದಿನದಾಗ ಅಥವಾ 4 ದಿನ, ಹೆಚ್ಚು ಕಡಿಮೆ ಅಂದ್ರೆ 4 ದಿನ. ಆ 4 ದಿನದಾಗ ನಿಮ್ಗೆ ಗಂಟೆ ಎಲ್ಲದಂತ ಹುಡುಕಾಡೋದು ಸಿಗಲ್ಲ ನಿಮ್ ಶರೀರದಾಗ. ಯಾಕೆ? ಗಂಟೆ ನೀವು ತಯಾರು ಮಾಡಿಲ್ಲ, ನಾವು ಹೊರಗಿನ ತೊಗೊಂಡೋಗಿ ಇಟ್ಟಿವಿ ಅಂದ್ರೆ ಬಂಗಾರದ ಗಂಟು ಶರೀರಾಗ ಇಡಲ್ಲ ನಾವು. ಇವತ್ತು ಅದೇ ಕತೆ ಇತ್ತು, ಬಂಗಾರದ ಗಂಟೆ ಶರೀರಾಗ ಇಡೋದಿತ್ತು. ಆದ್ರೆ ಅನ್ನ ಸಮಯ ಅಭಾವದಿಂದ ತಗೊಳಕ್ ಆಗ್ಲಿಲ್ಲ ನಮಗೆ. ಅದನ್ನ ನಾಳೆ ದಿನ ನಿಮ್ಗೆ ತಿಳಿಸ್ತೀವಿ. ಆದ್ರೆ ಅಂತ ಗಂಟನ್ನ ನಮಗ್ ಕಡಿಮೆ ಮಾಡ್ಕೋಬೇಕಂದ್ರೆ ಅದು ಉಪವಾಸದಿಂದ ಮಾತ್ರ ಸಾಧ್ಯ ಅದ. ಅದಕ್ಕೆ ಉಪವಾಸ ಲಂಘನಂ ಪರಮೌಷಧ ಅಂತ ಹೇಳಿದ್ರೆ ಇದು ಮಹಾನ್ ಔಷಧದ. ಅದಕ್ಕೆ ಹಿರಿಯರು ಏನ್ ಮಾಡಿದ್ರ ಅಂದ್ರೆ ಸುಮ್ಮ ಮಾಡಂದ್ರ ಮಾಡಲ್ಲ, ಅದಕ್ಕೆ ಏನಿಟ್ರು, ಮನೆ ದೇವ್ರ ಹೆಸರ ಮೇಲೆ ಉಪವಾಸ ಮಾಡ್ರಿ ಮಾಡ್ಯಾರೇನಿಲ್ರಿ, ಅಥವಾ ಯಾವುದೇ ಗ್ರಾಮ ದೇವತೆ ಹೆಸರ ಮೇಲೆ ಉಪವಾಸ ಮಾಡ್ಲಿ. ತಿಂಗಳದಾಗ 1-2 ಉಪವಾಸ ಮಾಡಿಸ್ತಿದ್ರು ಮೊದಲು. ಆದ್ರೆ ವಾರಕ್ಕೊಂದ್ಸರ ಮಾಡಿದ್ರೆ ನಿಮ್ ಶರೀರಕ್ಕೆ ಬಹಳ ಒಳ್ಳೆಯದು.
ಅದನ್ನ ಇಷ್ಟೆಲ್ಲ ನಾವು ಟೈಮ್ ತಗೊಂಡು ದಿನ ಹೇಳ್ಬೇಕಂದ್ರೆ 2-3 ದಿನ ಹೋಯ್ತು. ಅದಕ್ಕೆ ಯಾಕೆ ಸಮಯ ಏನೋ ಬಾಳ ಇತ್ತದು, ಸೆಟ್ ಕಟ್ ಮಾಡಿದ್ರೆ ನಿಮ್ಗೆ ತಿಳಿಸಿದ್ದೀವಿ. ಯಾಕೆ ಸಮಯ ಮುಂದೆ ನಮ್ಗೆ ಶ್ರೀಗಳು ಕೊಡ್ತಾರಲ್ಲ ಗೊತ್ತಿಲ್ಲ. ಆ ಒಂದು ಇದರಲ್ಲಿ ಅದಕ್ಕೆ ಇವತ್ತು ಎಷ್ಟೇ ಆಗ್ಲಿ ಬಾಕಿ ವಿಷಯ ಸ್ವಲ್ಪ ಬದಿಗಿಟ್ಟು ಇದನ್ನ ನಿಮಗೆ ತಿಳಿಸಿದೀವಿ. ಇವಾಗ ನಿಮಗೆ ಇವಾಗ ಕಾರ್ಯಕ್ರಮ ಇರೋದ್ರಿಂದ ನಿಮಗೆ ಈಗ ಪ್ರಸಾದ ಇಷ್ಟು ಈ 10 ನಂತರ ಕೆಲವರು ಪ್ರಸಾದ ಮಾಡ್ತಾ ಇರ್ತಾರೆ. ಆದ್ರೆ ಇನ್ನೊಂದ್ 2-3 ದಿನ ಸೂಟ್ ಮಾಡ್ಕೊಳ್ಳಿ, ಇನ್ನೊಂದ್ 2-3 ದಿನ ಫಾಲೋ ಆಗ್ಬೇಡ್ರಿ. ಆದ್ರೆ ಈ ಕಾರ್ಯಕ್ರಮ ಮುಗಿದ ನಂತರ ನೀವು ಫಾಲೋ ಮಾಡ್ರಿ. ಮುಂದ್ ವರ್ಷ ನಾವ್ ಯಾವಾಗ ಬರ್ತೀವಲ್ಲ, ಯಾರ್ಯಾರಿಗೆ ಏನಂತ ತ್ರಾಸ ಇದ್ದಾವ ಹಿಂಗ್ ಮಾಡಿದ ನಂತರ ಏನಾತ್ ನೀವೇ ರಿಪೋರ್ಟ್ ಕೊಡ್ತೀರಿ ನಮಗೆ. ಯಾಕಂದ್ರೆ ನಾವು ಅದನ್ನ ಫಾಲೋ ಮಾಡ್ತಾ ಇದೀವಿ. ಬಟ್ಟಿ ಅದ್ರ ಏನು ಪರಿಣಾಮ, ಏನು ನಮಗೆ ಶರೀರಕ್ಕೆ ಉಪಯೋಗ ಅದ, ನಮ್ಮ ಶರೀರದಲ್ಲಿ ಉಷ್ಣತ ಎಲ್ಲವನ್ನ ಕಡಿಮೆ ಮಾಡ್ತದ, ಎಷ್ಟು ಬೇಕು ಅಷ್ಟೇ ಇಡ್ತದ. ಅದಕ್ಕೆ ಎಲ್ಲ ಶರೀರಕ್ಕೆ ಕೆಲಸ ಕೊಡ್ಬೇಕಾಗ್ತದ. ಅದನ್ನ ಪ್ರತಿಯೊಬ್ಬರು ತಿಳ್ಕೋಬೇಕು. ಮತ್ ನಿಮ್ ಮಕ್ಕಳಿಗೆ ಹೊರಗಿಂದ ಏನೂ ಅಜ್ವಾತ್ ಕೊಡ್ಬೇಡ್ರಿ. ಮಕ್ಕಳಿಗೆ ಆರೋಗ್ಯ ಚೆನ್ನಾಗಿರ್ಬೇಕು. ನಾವು ಗಳಿಸಿದ್ದನ್ನ ಹಾಸ್ಪಿಟ್ಲಿಗೆ ಇಡಬಾರ್ದಂತಂದಾಗ ನಿಮ್ ಮಕ್ಕಳಿಗೆ ಹೊರಗಿನ ಪದಾರ್ಥಗಳು ಏನೋ ಕೊಡ್ಬೇಡ್ರಿ. ಏನಾದ್ರೂ ಕೊಡಂಗಿದ್ರೆ ಮನೆಯಲ್ಲೇ ಮಾಡಿ ತಿನ್ನಿಸ್ರಿ. ಸ್ವಲ್ಪ ಮೈನತ್ ಮಾಡ್ರಿ. ಯಾಕ ಈಗ ಮೈನತ್ ಮಾಡ್ಲಿಕ್ಕಪ್ಪ ಅವ್ರು ಏನೇನ ತಿಂದು ಏನೇನ್ ರೋಗ ತಗೊಂಡ್ ಬರ್ತಾರ, ಅವಾಗ ಎಲ್ಲ ದುಡ್ಡೆಲ್ಲ ಗಳಿಸಿದ್ದೆಲ್ಲ ಅಲ್ಲಿ ಇಡಬೇಕಾಗ್ತದ ಹಾಸ್ಪಿಟ್ಲಿಗೆ. ಅದನ್ನ ಆಗ್ಬಾರ್ದಂತಂದಾಗ ನೀವು ಮನೆಯಲ್ಲಿ ಈಗ ಕಂಪನಿಗಳ ಹೆಸರು ಹೇಳಲ್ಲ, ಆ ಕಂಪನಿ ಈ ಕಂಪನಿ ಯಾವ ತರ ಮಾಡ್ತಾರೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಅದಕ್ಕೆ ಆ ತರ ಏನೂ ಮಾಡ್ಲಾರ್ದೆ ಮನೆಯಲ್ಲಿ ನೀವು ಮ್ಯಾಗಿ ಗೀಗಿ ಅವು ತಂದು ಮಾಡ್ಲಾರ್ದೆ ಒಂದಿಷ್ಟು ಬ್ಯಾಸಿಯಾಗ ದಣಕೋರಿ. ನಿಮಗ್ ಮೊನ್ನೆ ಹೇಳಿದ್ರು ಗೋಧಿ ಹಿಟ್ಟಿಂದ ಏನೇನು ಮಾಡ್ತಾರಂತೇಳಿ. ಆ ಒಂದು ಇದರಲ್ಲಿ ಶಾವಿಗೆ ಮಾಡಿ ಇಡ್ರಿ. ಮತ್ತೆ ಯಾವಾಗ ಮಕ್ಕಳು ಕೇಳ್ತಾವಲ್ಲ ಅವಕ್ಕೆ ನೀವು ಒಗ್ಗರಣೆ ಮಾಡ್ಬೋದು, ಬಗಣೆ ಮಾಡ್ಬೋದು, ಎಲ್ಲ ಮಾಡ್ಬೋದು. ಅದಕ್ಕೆ ಆ ತರ ಒಂದಿಷ್ಟು ಅದಕ್ಕೆ ಹಿರಿಯವರು ಮೊದಲ ಬ್ಯಾಸಿಗೆ ಬಂದ್ರೆ ಸಾಕು ಕುರುಡಿಗಿ ಚಟ್ನಿ ಏನೇನು ಮಾಡಿ ಇಡ್ತಿದ್ರು. ಯಾಕೆ ಉಪ್ಪಿನಕಾಯಿನೂ ಅಷ್ಟೇ ಬೇಕು ಶರೀರಕ್ಕೆ. ಅದನ್ನ ತಿಳ್ಕೊಂಡು ಹಿರಿಯರು ಮೊದಲೆಲ್ಲಾ ತಯಾರು ಮಾಡಿರ್ತಾರೆ. ಮುಂದ 7-8 ತಿಂಗಳಿಗೆ ಬೇಕಾಗ್ತದೆ ಅಂತೇಳಿ ತಯಾರು ಮಾಡ್ತಿದ್ರು. 1-2 ತಿಂಗಳ ಕಷ್ಟ ತಗೊಂತಿದ್ರು ಅವ್ರು. ಹಂಗ ಪ್ರತಿಯೊಬ್ಬರು ನೀವು ಕಷ್ಟ ತಗೊಂಡ್ರಪ್ಪ ಅಂದ್ರೆ ಅವಶ್ಯವಾಗಿ ನಿಮ್ಮ ಮನೆ ವೈದ್ಯಶಾಲೆ, ಪಾಕಶಾಲೆ ವೈದ್ಯಶಾಲೆ ಅಂದ್ರೆ ಅಡಿಗೆ ಮನೆ ಏನು ವೈದ್ಯಶಾಲೆ ಆಗ್ತದ. ಒಂದ್ ವೇಳೆ ನೀವು ಅಡಿಗೆ ಮನೆ ಅದನ್ನ ಬೇರೆ ತರ ಮಾಡಿದ್ರೆ ನೀವೆಲ್ಲ ವೈದ್ಯಶಾಲೆ ಅಡ್ಮಿಟ್ ಆಗ್ಬೇಕಾಗ್ತದ. ಆ ತರ ಆಗ್ಬಾರ್ದಂದಾಗ ಶರೀರ ಮಾಧ್ಯಮೇನ ಯುವಕಲು ಧರ್ಮ ಸಾಧನ ಅಂತ ಹೇಳಿದ್ರೆ ಆ ಒಂದು ಈ ಶರೀರದಿಂದ ಒಳ್ಳೆಯ ಧರ್ಮದ ಕೆಲಸಗಳು ನಮಗೆ ಏನಾದರೂ ಸಿದ್ಧಿ ಮಾಡ್ಕೋಬೇಕಾದ್ರೆ ಶರೀರ ಶುಚಿಯಾಗಿರೋದು, ಶರೀರ ಆರೋಗ್ಯವಾಗಿರೋದು ಕೂಡ ಅಷ್ಟೇ ಮುಖ್ಯ ಅದ. ಅದನ್ನ ನಾವು ಈಗಿನ ಜನರೇಷನ್ ಈಗೆಲ್ಲ ಫಾಸ್ಟ್ ಫುಡ್ಗೆ ಬಿದ್ದು ನಮ್ಮ ಶರೀರ ಎಲ್ಲ ಹಾಳು ಮಾಡ್ಕೊಂತ ಇದ್ವಿ. ಆದಷ್ಟು ಮನೆಯೊಳಗೆ ಏನ್ ನಮಗ್ ತಯಾರು ಮಾಡ್ಲಕ್ ಆಗ್ತದ, ನಮ್ಮ ಕಣ್ಮುಂದೆ ಏನ್ ಹಾಕಿರ್ತದೆ ನಮಗ್ ಗೊತ್ತಿರ್ತದ. ಆದಷ್ಟು ಸೋಡಾ ಹಾಕ್ಲಾರ್ದೆ ನೀವು ಅಡಿಗೆಯನ್ನ ಮಾಡ್ರಿ. ಯಾಕಂದ್ರೆ ಇಲ್ಲಿ ಕರ್ನಾಟಕದಾಗ ಅದರಲ್ಲಿ ಬೆಂಗಳೂರದಾಗಂತೂ ಸೋಡಾ ಬಾಳ ಹಾಕ್ತಾರ. ಯಾಕಂದ್ರೆ ಸೋಡಾದಷ್ಟು ಡೇಂಜರ್ ಮತ್ತೆ ಯಾವ್ದಿಲ್ಲ. 8 ಕೆಮಿಕಲ್ ಅದರ ಮಿಕ್ಸ್ ಆಗ್ತಾವ. ಸೋಡಾ ಸುಮ್ನೆ ಅಲ್ಲ, ಅದು ಅಡಿಗೆ ಸೋಡಾ ಅಂತ ಬರ್ತದಲ್ಲ, ಅದ್ರಾಗ 8 ಪ್ರಕಾರದ ಕೆಮಿಕಲ್ ಮಿಕ್ಸ್ ಆಗಿರ್ತವ. ಆದಷ್ಟು ಸೋಡಾ ಮನೆಯಲ್ಲಿ ಕಡಿಮೆ ಮಾಡ್ರಿ. ಬಿಳಿ ಏನವೆಲ್ಲ ಕಡಿಮೆ ಮಾಡ್ಬೇಕಾಗ್ತದ. ಅದನ್ನ ನೀವು ಕಡಿಮೆ ಮಾಡಿದ್ದೆ ಆದ್ರೆ ನಿಮಗೆ ಮನೆಯಲ್ಲಿ ನೀವೆಲ್ಲರೂ ಆರೋಗ್ಯವಾಗಿರ್ಲಕ್ ಸಾಧ್ಯ ಆಗ್ತದ. ಕೆಲವೊಬ್ರು ಅಂತ ಇರ್ತಾರೆ, ನಮ್ಮ ಮನೆ ಲಕ್ಷ್ಮೀನೇ ನಿಂದ್ರಲ್ರಿ ಏನ್ ಮಾಡ್ಬೇಕಂತ. ಏನೇನಾಗ್ತಾವ ಅಂದ್ರೆ ಎಲ್ಲ ದವಾಖಾನೆಗೆ ಇಡ್ಲತ್ತೀವ್ರಿ ಅಂತ ಹೇಳ್ತಾ ಇರ್ತಾರೆ. ಅದು ಆಗ್ಬಾರ್ದಂದಾಗ ನಾವು ನಮ್ಮ ಒಂದು ದಿನಚರ್ಯದಲ್ಲಿ ನಮ್ಮ ಲೈಫ್ ಸ್ಟೈಲ್ ಅನ್ನ ಬದಲು ಮಾಡ್ಕೊಂಡಿದ್ದೆ ಆದ್ರೆ ಅವಶ್ಯವಾಗಿ ನೀವು ನಿರೋಗಿರಕ್ ಸಾಧ್ಯ ಆಗ್ತದ ಅಂತ ಹೇಳ್ತಾ, ಸಮಯ ಬಹಳ ಆಗಿರೋದ್ರಿಂದ ನಿಮ್ಗೆ ಅದಕ್ಕೆ 2-3 ದಿನ ಟೈಮ್ ಆಗಿರೋದನ್ನ ಮುಂದಕ್ಕೆ ಹಾಕ್ಲಾತಿದ್ವಿ. ಅದಕ್ಕೆ ಸಮಯ ಇವತ್ತ ಸ್ವಲ್ಪ ಹೆಚ್ಚು ತಗೊಂಡು ನಿಮಗೆ ಉಪಯೋಗ ಇದೆ ಅಂತೇಳಿ ನಾವು ಹೇಳ್ತಾ ಇದ್ವಿ. ಇವತ್ತ ಹಿಂಗ್ ಕೇಳಿ ಈ ಕಡೆ ಬಿಡೋರು ಬಹಳ ಮಂದಿ ಬಿಟ್ರ ಅದು ನಿಮಗೆ ನುಕ್ಸಾನ ಅದ. ಅದನ್ನ ಏನ್ ಹೇಳ್ಯಾರಂತ ಮನಸ್ಸಿನಾಗ ಇಟ್ಕೊಂಡು ಕೆಲವ್ರು ವಿಡಿಯೋನು ಮಾಡ್ಕೊಂಡಾರ. ನೀವು ಆ ವಿಡಿಯೋನ ಮತ್ತೆ ಮೇರೇನ್ ಸರಿ ನೋಡಿದಿ, ನಿಮಗೆ ಒಂದೇಳೆ ನಾವು ಹೇಳಿದ್ದು ನೆನಪಿರ್ಲಕ್ಕಪ್ಪ ಅಂದ್ರೆ ನೀವು ಗೂಗಲ್ದೊಳಗೆ DIT ಡಯಟ್ ಇದನ್ನ ಹಾಕಿದ್ರೆ ಇದು ಡಾಕ್ಟರ್ ಇದರ ಹಿಮ್ಸ್ದಲ್ಲಿ ಪ್ರಶಾಂತ್ ಕುಮಾರ್ ಅಂತ ಇದಾರೆ, ಇಲ್ಲ ಮನೀಶಾಚಾರ್ಯ, ಇದು ಹಿಮ್ಸ್ ಹಾಸ್ಪಿಟಲ್ದಿಂದ ಈ ಒಂದು ಇದು ಬಿಡುಗಡೆ ಮಾಡಿದ್ದಾರೆ. ಅದನ್ನ ಪ್ರತಿಯೊಂದು ಟಕ್ಕರ್ ಕೊಟ್ಟು ಹೇಳತ್ತಾರೆ. ಅಂದ್ರೆ ನಮ್ಮ ಈ ವೈದಿಕ ರಂಗಕ್ಕೆ ಏನು ಅಲೋಪತಿ ವೈದಿಕ ರಂಗಕ್ಕೆ ನಾವು ಈ ತರ ಕ್ಯಾನ್ಸರ್ ಪೂರ್ಣ ಗುಣ ಮಾಡ್ತೀವಿ, ನೀವು ಗುಣ ಮಾಡಿದ್ರೆ ನಮಗೆ ಉದಾಹರಣೆ ಕೊಡ್ರಿ, ಕೊಟ್ಟು 30 ಲಕ್ಷ ಅಂತ ತಗೊಂಡೋಗ್ರಿ ಅಂತೇಳಿ ಒಂದು ಪ್ರಶ್ನೆ. ಅಂದ್ರೆ ಸುಮ್ನೆ ಸಾದ ಇಲ್ಲದು. ದಿಲ್ಲಿ ಒಳಗ ಇದನ್ನ ಜಾಹೀರವಾಗಿ ಮಾಡಿ ನೋಡಿದಾಗ ಯಾವ ಡಾಕ್ಟರ್ ಅವ್ರಿಗೆ ಬಂದು ಟಕ್ಕರ್ ಕೊಡಕ್ ಆಗ್ಲಿಲ್ಲ. ಯಾಕಂದ್ರೆ ಆಯುರ್ವೇದ ಇದು ಸುಮ್ನೆ ಅಲ್ಲ, ಇದು ಋಷಿಮುನಿಗಳಿಂದ ಬಂದದ್ದದ. ಅವರು ಎಲ್ಲವನ್ನ ನಮಗೆ
ಈ ಮನುಕುಲಕ್ಕೆ ಒಳ್ಳೆಯದಾಗಲಿ ಉದ್ದೇಶದಿಂದ ಮಾಡಿಟ್ಟಾರ. ಆದ್ರೆ ನಾವು ಅಲೋಪತಿ ಏನದ ಅದು ಟೆಂಪ್ರರಿ ಟ್ರೀಟ್ಮೆಂಟ್ ಪ್ರಕಾರ ತಗೊಳ್ಳೋಣ, ಅದಕ್ಕೆ ನಾವೇನು ವಿರುದ್ಧ ಮಾಡ್ತಾ ಇಲ್ಲ. ಅದನ್ನೂ ಬೇಕಾಗ್ತದ, ಟೆಂಪ್ರರಿ ಆಗಿ ಬೇಕಾಗಿರ್ತದ. ಆಪತ್ಕಾಲೀನ ಶಿಕ್ಷಾ ಅಂತ ಹೇಳ್ತಾರಲ್ಲ, ಆಪತ್ಕಾಲೀನ ಚಿಕಿತ್ಸಾ, ಆ ರೂಪದಲ್ಲಿ ನಾವು ಅಲೋಪತಿಯನ್ನ ತಗೋಬಹುದು. ಪೂರ್ಣ ವೇಳೆ ಚಿಕಿತ್ಸೆ ಅಂತ ಹೇಳಿದ್ರೆ ಅದು ಆಯುರ್ವೇದನ ನಾವು ತಗೋಬಹುದು ಅಂತ ಹೇಳ್ತಾ, ಸಮಯ ಬಹಳ ಆಗಿರೋದ್ರಿಂದ ಪ್ರತಿಯೊಬ್ಬರು ನೀವು ಜಬರ್ದಸ್ತ್ ಕುಂತಿರೋ ಅಥವಾ ಕೇಳ್ಬೇಕಂತ ಕುಂತಿರೋ ಗೊತ್ತಿಲ್ಲ, ಆದ್ರೆ ಎಲ್ಲರಿಗೆ ಏನೇ ಕುಂತರೂ ಕೂಡ ಇದನ್ನ ನೀವು ಫಾಲೋ ಆದ್ರೆ, ಯಾಕೆ ಆಯುರ್ವೇದದ ಉದ್ದೇಶದ ಸುಖಿ ಭಾರತ ಆರೋಗ್ಯ ಭಾರತ ಇಡುವಂತ ಒಂದು ಸಂದೇಶ ಋಷಿಮುನಿಗಳು ನಮಗ್ ಕೈ ಕೊಟ್ಟೋಗ್ಯಾರ. ಅದನ್ನ ನಾವು ಬಳಸ್ಕೋಬೇಕಾಗಿದೆ ಅಂತ ಹೇಳ್ತಾ ನಮ್ಮ ಬಹಳ ವಿಳಂಬ ಆಗಿರೋದ್ರಿಂದ ಆಶೀರ್ವಚನಕ್ಕೆ ಪೂರ್ಣ ವಿರಾಮನ ಕೊಡ್ತಾ ಇದ್ದೀವಿ. ಶುಭಂ ಭೂಯಾತ್. ಓಂ ಶಾಂತಿ ಶಾಂತಿ ಶಾಂತಿ.